ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಬೇಸಿಗೆಯ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಸೊ ಈ ಹಂತದಲ್ಲಿ ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳನ್ನು ನಾವು ನೋಡಬಹುದಾಗಿದೆ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಸೊ ಇದನ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ಹೋಮಿಯೋಪತಿ ತಜ್ಞರಾದಂಥ ನಾಡೋಜ ಡಾಕ್ಟರ್ BT ರುದ್ರೇಶ್ ಅವರು. ಮೊದಲನೇದಾಗಿ ಡಾಕ್ಟರ್ನ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೇಗಿದ್ದೀರಾ ಡಾಕ್ಟರ್? ಓಕೆ ಡಾಕ್ಟರ್, ಆಲ್ಮೋಸ್ಟ್ ಬೇಸಿಗೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ, ಬಿರು ಬೇಸಿಗೆಯಲ್ಲಿ ಇದ್ದೀವಿ. ಸೊ ಈ ಹಂತದಲ್ಲಿ ಏನೆಲ್ಲ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಕಾಮನ್ ಆಗಿ ನೋಡ್ಬೋದು ನಾವು? ಈಗ ಬೇಸಿಗೆ, ಚಳಿಗಾಲ, ಮಳೆಗಾಲ, ಮಧ್ಯದಲ್ಲಿ ಒಂದಿಷ್ಟು ಅಕಾಲಗಳು ಬಂದು ಹೋಗ್ತಾ ಇದ್ದಾವೆ. ಅದು ಮನುಷ್ಯ ಅದಕ್ಕೆ ಪ್ರಕೃತಿಗೆ ಹೊಂದ್ಕೋಬೇಕು ಅನ್ನುವಂಥದ್ದು ಒಂದು ನೇಮ ನಮ್ಮೆಲ್ರಿಗೂ ಕೂಡ. ಹೊಂದ್ಕೊಳ್ತೀವಿ. ಈಗ ಲಕ್ಕಿಲಿ ವಿ ಆರ್ ಇನ್ ಕರ್ನಾಟಕ, ಹಾಗಾಗಿ ನಮಗೆ 3 ಕಾಲಗಳು ಗೊತ್ತಾಗುತ್ತೆ. ಈಗ ಫಿನ್ಲೆಂಡಿಂದ ನಿನ್ನೆ ಯಾರೋ ಬಂದಿದ್ಲು, ಅವಳಿಗೆ ಆಲ್ಮೋಸ್ಟು ಒಂದು 20 ಗಂಟೆ ಕತ್ಲೆ ಇರುತ್ತೆ, 9 ತಿಂಗಳು ಚಳಿನೇ ಇರುತ್ತೆ. ಅಲ್ಲಿ ತೊಂದರೆಗಳು ಬೇರೆ. ಲಕ್ಕಿಲಿ ನಮಗೆ 3 ಕಾಲಗಳು ಗೊತ್ತಾಗ್ತವೆ. ಈಗ ಇದುವರೆಗೂ ಮನುಷ್ಯನಿಗೆ ತಡ್ಕೊಳಕ್ಕಾಗಲ್ವಲ್ಲ ಅನ್ನೋ ದೃಷ್ಟಿಯಿಂದ ಐ ಥಿಂಕ್ ನಮ್ಮ ಭಟ್ರೆಲ್ಲ ಅವ್ರ ಕಡೆ ಬರೀತಾರೆ, ಮಳೆಗಾಲ ಬಂದಾಗ ಎಷ್ಟು ಮಳೆ ಎಂಬರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂಬರು, ಮಳೆ ಬಿಟ್ಟರೂ ಬಿಡದಲ್ಲ ಹನಿ ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ. ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಹೊಂದ್ಕೊಳ್ಳೋಕ್ಕೆ ಅಂತ. ಬೇಸಿಗೆ ಇದ್ದರೂ ಕಷ್ಟ ಅಂತೀವಿ, ಸೆಕೆ ಇದ್ದರೂ ಕಷ್ಟ ಅಂತೀವಿ. ಬೇಸಿಗೆಯಲ್ಲಿ ಒಂದು ಪ್ರಾಬ್ಲಮ್ಮು. ನಾವು ಬೆಂಗಳೂರಿನ ಬೇಸಿಗೆನೇ ಹಬ್ಬಬ್ಬ ಅಂತೀವಿ. ಈಗಾಗಲೇ ಕಲಬುರಗಿನಲ್ಲಿ 46 ಡಿಗ್ರಿ ಹೋಯಿತು. ಬಿಸಿಲಿನ ಬೇಗೆಯಿಂದ, ಬಿಸಿಲಿನ ತಾಪಕ್ಕೆ ಸ್ಟ್ರೋಕ್ಗಳಾಗಿ, ಡಿಹೈಡ್ರೇಷನ್ಗಳಾಗಿ ಸತ್ತವ್ರ ಸಂಖ್ಯೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾವು ನೋಡ್ತಾ ಇದ್ದೀವಿ. ಈ ಸರಿ ಬಹಳಷ್ಟು ಆಗುವಂಥದ್ದು ಈ ಬೇಸಿಗೆನಲ್ಲಿ ಸಾಮಾನ್ಯವಾಗಿ ನಿರ್ಜಲೀಕರಣ ಅಂತೀವಿ, ಡಿಹೈಡ್ರೇಷನ್ನು. ಗೊತ್ತಾಗಲ್ಲ ನಮಗೆ. ಹೊರಗಡೆ ಹೋಗ್ತೀವಿ, ಸಿಕ್ಕಾಪಟ್ಟೆ ಬೆವ್ತು ಹೋಗ್ತೀವಿ. ನಾವೆಂದೂ ಬೆವಿತಾ ಇರಲಿಲ್ಲ, ಈಗ ಬೆವಿತಾ ಇದ್ದೀವಿ. ಈ ಬರೀ ಬೆವರೋದ್ರಿಂದ ಒಂದು ಲೋಟ ನೀರು ಕುಡಿದ್ಬಿಟ್ಟು ಅದನ್ನು ಸಮ ಮಾಡ್ಕೊಳಕ್ಕಾಗಲ್ಲ. ಇವಾಗ ಬೇಕಾಗಿರೋದು ಸೀರಮ್ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗೋಗ್ತಾರೆ. ಎಷ್ಟೋ ಜನ ಸಡನ್ ಶಾಕ್ಗೆ ಹೋಗುವಂಥದ್ದು ಎಳೆ ಮಕ್ಕಳುಗಳಾದರೆ, ಬಾಣಂತಿರಾದರೆ, ಬಸ್ರೀರಾದರೆ, TB, ಆಮೇಲೆ ಈ ಕ್ಯಾನ್ಸರ್ ಕೀಮೋಥೆರಪಿ ಅಂತ ತಗೊಳ್ತಾರೆ ಅವರಾದರೆ, ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ. ಅಂದರೆ ಅವ್ರಿಗೆ ಆರತಿ ತೊಗೊಂಡ್ರೆ ಉಷ್ಣ, ತೀರ್ಥ ತೊಗೊಂಡ್ರೆ ಶೀತ ಅನ್ನೋವಂಥವ್ರು ಇದ್ದಾರಲ್ಲ, ಅವ್ರುಗಳಿಗೆ ದೇ ಹ್ಯಾವ್ ಟು ಬಿ ಲಿಟ್ಲ್ ಮೋರ್ ಕೇರ್ಫುಲ್. ಆಬ್ವಿಯಸ್ಲಿ 11 ಗಂಟೆ ಮೇಲೆ ಹೊರಗಡೆ ಬರಬೇಡಿ ಅಂತೀವಿ, 4 ಗಂಟೆ ತನಕ, ಆಮೇಲೆ ಬನ್ನಿ ಅಂತೀವಿ. ಹೊರಗಡೆ ಬಂದಾಗ ಭಾಳ ಬೆವರು ಅಂಥವ್ರು ಒಂದು ORS ದ್ರಾವಣ ಎಲ್ರಿಗೂ ಸಿಗುತ್ತೆ. ಈಗಂತೂ ಮೆಡಿಕಲ್ ಶಾಪಲ್ಲಿ ಎಲ್ಲ ORSಗಳು ಸಿಕ್ಕತ್ತೆ. ಡಯಾಬಿಟಿಕ್ಸ್ ಆಗಿದ್ದರೆ ಜಾಸ್ತಿ ಶುಗರ್ ಕಂಟೆಂಟ್ಸ್ ಇಲ್ಲದೇ ಇರೋವಂಥ ORSಗಳನ್ನು ತೊಗೊಂಡು ಅದರಲ್ಲಿ ರಿಹೈಡ್ರೇಷನ್ ಮಾಡಬೇಕಾಗುತ್ತೆ. ಅದಾಗದೇ ಇರೋರು ಹಳ್ಳಿಗಳ ಕಡೆ ನಮ್ಮ ಮಾಮೂಲಾಗಿ ಮಾಡ್ತಾ ಇದ್ದಿದ್ದು ಕಾದಾರದ ನೀರಿಗೆ 1 ಚಮಚ ಸಕ್ಕರೆ, 1 ಚಮಚ ಉಪ್ಪು ಹಾಕ್ಕೊಂಡು ಕುಡಿಯೋವಂಥದ್ದು, ಫ್ರೀಕ್ವೆಂಟಾಗಿ ಕುಡಿಯೋವಂಥದ್ದು. ಬಿಕಾಸ್ ಲವಣಗಳು ಹೊರಟೋಗಿರುತ್ತೆ. ಅದು ಈ ಸಮಯದಲ್ಲಿ ಬರುತ್ತೆ. ನಮ್ಮಲ್ಲಿ ಹೋಮಿಯೋಪತಿನಲ್ಲಿ ಬೇಸಿಗೆ ಕಾಲಕ್ಕೆ ಒಂದಷ್ಟು ಮೆಡಿಸಿನ್ಗಳನ್ನ ತೆಗೆದಿಟ್ಕೊಂಡ್ಬಿಡ್ತೀವಿ. ಈಗ ನಿನ್ನೆಯಿಂದ ಚಳಿ ಶುರುವಾಯಿತು, ನಾವು ನಿಧಾನಕ್ಕೆ ನಮ್ಮ ಶೆಲ್ಫನ್ನು ಬದಲಾಯಿಸ್ತಾ ಇದ್ದೀವಿ ಮಳೆಗಾಲಕ್ಕೆ. ಅದು ಮಾಡಬೇಕಾಗತ್ತೆ. ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ತೊಂದರೆಗಳು ಬರುತ್ತೆ. ಈಗ ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಮಕ್ಕಳುಗಳಿಗೆ ನೀವು ನೋಡಿರ್ಬೇಕು ಭಾಳಷ್ಟು ಈ ಮೀಸಲ್ಸ್, ದಡಾರ ಅಂತೀವಿ, ಸಮ್ಮರ್ ಎರಪ್ಟಿವ್ ಫೀವರ್ಸ್ ಅಂತಲೇ ಶುರುವಾಗುತ್ತೆ. ಸಮ್ಮರ್ನಲ್ಲಿ ಮೀಸಲ್ಸ್ ಬರುತ್ತೆ, ಚಿಕನ್ ಪಾಕ್ಸ್ ಬರುತ್ತೆ, ಮಂಪ್ಸ್ ಬರುತ್ತೆ, ಆ್ಯಂಡ್ ಈ ಫೀವರ್ಗಳು ಟೈಫಾಯ್ಡ್ ಫೀವರ್, ಎಸ್ಪೆಷಲಿ ಟೈಫಾಯ್ಡ್ ಫೀವರು ಈ ಸಮಯದಲ್ಲಿ ಜಾಸ್ತಿ ಬರುತ್ತೆ. ಎಲ್ಲೋ ಹೋಗಿ ಫ್ರಿಜ್ಜಲ್ಲಿರೋ ತಿಂದ್ಬಿಡ್ತಾರೆ, ಬಿಸಿಲು ಅಂತ ಬಂದ್ಬಿಟ್ಟು ತಿಂದ್ಬಿಡ್ತಾರೆ. ಹೊರಗಡೆ ಈಗಂತೂ ಬೆಂಗಳೂರಲ್ಲಿ ಒಂಥರ ಕಾಮನ್ ಸೈಟ್ ಆಗೋಗ್ಬಿಡ್ತು. ನಾನು ರೋಡ್ ಸೈಡು ಹೋಟ್ಲುಗಳಲ್ಲಿ ನೋಡೋದಕ್ಕಿಂತ ಜನನ ರೋಡ್ ಸೈಡಲ್ಲೇ ಜಾಸ್ತಿ ನೋಡ್ತೀನಿ. ಆ್ಯಂಡ್ ಲಿಟ್ರಲಿ ಕಾರುಗಳು ನಿಲ್ಲಿಸ್ಕೊಂಡು, ಬೆಂಚ್ ಕಾರ್ ನಿಲ್ಲಿಸ್ಕೊಂಡು ಪಾನಿಪುರಿ ತಿಂತಾ ಇರ್ತಾರೆ. ಅಮೇಝಿಂಗ್. ಅದು ಮಾತ್ರ ಅಂದರೆ ತಿನ್ನಬಾರ್ದು ಅಂಥವ್ರು ಇಲ್ಲಿ ಅದಲ್ಲ ಪ್ರಶ್ನೆ ಏನು ಅಂದರೆ ಹೈಜೀನ್ ದೃಷ್ಟಿಯಿಂದ ಅಲ್ಲಿ ಏನು ಹೈಜೀನ್, ರೋಡಲ್ಲಿ ಏನು ಹೈಜೀನ್ ಮೇಂಟೈನ್ ಮಾಡೋಕ್ಕಾಗ್ತ್ರಿ? ಒಂದು ಸರಿ ಈ ಕಡೆಯಿಂದ ಗಾಳಿ ಬಂದರೆ ಅಲ್ಲೇ ಅವನು ಹುಚ್ಚ ಉದಿದ್ದೆಲ್ಲ ಸೇರಿಸಿ ಇವ್ರ ಮೇಲೆ ಬರುತ್ತೆ. ಇವ್ರು ಹೆಂಗೆ ತಡೆಯೋಕ್ಕಾಗುತ್ತೆ ಅದನ್ನು? ಓಪನ್ನಾಗಿ ಅಲ್ಲೇ ಯಾವನೋ ಪಾರ್ಕು, ಅಲ್ಲೇ ಅವನೋ ಕೂತ್ಕೊಂಡಿದ್ದಾನೆ, ಅದೆಲ್ಲ ಸೇರಿಸಿ ಇಲ್ಲಿ ಬಂದಿರುತ್ತೆ. ಏನಿರುತ್ತೋ ಗಾಡ್ ನೋಸ್. ಹಾಗಾಗಿ ಈ ಸಮಯದಲ್ಲಿ ನಾನು
ಬಹುಶಃ ಸಿಟಿನೇ ಕೇಂದ್ರೀಕೃತವಾಗಿ ಇಟ್ಕೊಂಡು ಬೆಂಗಳೂರನ್ನೇ ಕೇಂದ್ರೀಕೃತವಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ಈ ಪ್ರಾಬ್ಲಮ್ಸು ಸಾಮಾನ್ಯವಾಗಿ ಬರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಏನೇನು ಮಾಡಬೇಕು ಅಂತ. ನಿಮ್ಮ ಸೌತ್ ಕೆನರಾದಲ್ಲೆಲ್ಲ ಅದೇನೋ ಒಂದು ಕೋಕಮ್ಮು ನೀರಿಗೆ ಇದಾಕೊಂಡು ಕುಡಿತಾರೆ, ಪ್ರತಿ ಸರಿ 2 ಗಂಟೆಗೆ ಒಂದೊಂದು ಸರಿ ಬಂದು ಕುಡಿತಾರೆ. ಹೆಂಗಿರಬೇಕು ಅಂತ ಅವ್ರದ್ದೇ ಆದ ಒಂಥರ ಅಜ್ಜಂದರು ಮುತ್ತಾತನ ಕಾಲದಿಂದ ಹೇಳ್ಕೊಡ್ತಾರಲ್ಲ, ಹಂಗೆ ನಡ್ಕೊಂಬರ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ. ನಮ್ಮ ಪ್ರಾಬ್ಲಮ್ ಇರೋದು ಈ ಇಮ್ಯುನೋ ಕಾಂಪ್ರಮೈಸ್ ಇಂಡಿವಿಜುವಲ್ಸು, ಮಕ್ಕಳು, ಬಾಣಂತೀರು, ಬಸ್ರೀರು, ನಾನು ಹೇಳ್ದಂಗೆ TB ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗಳು. ನಮ್ಮಲ್ಲಿ ಬಂದಾಗ ಬೇಸಿಗೆನಲ್ಲಿ ಇವರಿಗೆ ಬೇರೆ ಔಷಧಿಗಳು. ನಮ್ಮಲ್ಲಿ ಸಮ್ಮರ್ ಕಂಪ್ಲೈಂಟ್ಸ್ ಅಂತಲೇ ಈ ಬ್ರಯೋನಿಯಾ ಅಂತ ಒಂದು ಮೆಡಿಸನ್ನು, ಸಿಡಿದೋಗುವಂಥ ತಲೆನೋವು, ಅಲ್ಲಾಡೋಕ್ಕಾಗಲ್ಲ, ಜ್ವರ, ನಾ ಹೇಳ್ದಂಗೆ ನಿಮ್ಮ ಟೈಫಾಯ್ಡು, ಅದೆಲ್ಲ ಬಂದಾಗ ನಮ್ಮಲ್ಲಿ ಬ್ರಯೋನಿಯಾ ಅಂತ ಒಂದು ಬಹಳ ಅದ್ಭುತವಾಗಿ ಕೆಲಸ ಮಾಡೋವಂಥ ಔಷಧಿ ಕೊಡ್ತೀವಿ. ಜೊತೆಗೆ ಪೈರೋಜಿನಮ್ ಅಂತಲೂ ಕೊಡ್ತೀವಿ. ಸೊ ಟೈಫಾಯ್ಡ್ ಬಂದರೆ ನಾವು ಒಂಥರ ಹೋಮಿಯೋಪತಿನಲ್ಲಿ ಒಂದು ಕಾಯಿಲೆಗೆ ಒಂದು ಹೆಸರಿಟ್ಟು ಇನ್ನೊಂದು ಔಷಧಿ ಕೊಡೋವಂಥದ್ದು, ಒಂದು ಕಾಯಿಲೆಗೆ ಒಂದೇ ಔಷಧಿ ಕೊಡೋವಂಥದ್ದು ಹೋಮಿಯೋಪತಿನಲ್ಲಿ ಇಲ್ಲ. ವಿ ಡೋಂಟ್ ಟ್ರೀಟ್ ಡಿಸೀಸಸ್, ವಿ ಟ್ರೀಟ್ ದಿ ಇಂಡಿವಿಜುವಲ್ ವಿತ್ ಡಿಸೀಸ್ ಅಂತ. ಕಾಯಿಲೆ ಹಿಂದಿರುವ ಮ್ಯಾನ್ ಬಿಹೈಂಡ್ ದ ಡಿಸೀಸ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ನಿಮ್ಮ ರೆಗ್ಯುಲರ್ ಆದರೆ ಜ್ವರ ಬಂದರೆ ಒಂದು ಕ್ರೋಸಿನ್ ತೊಗೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹಂಗೆ ಮಾಡೋಕ್ಕಾಗಲ್ಲ. ಎಲ್ಲ ಅಜ್ಜಿಗೂ ಅದೇಯಾ, ಮಗಳಿಗೂ ಅದೇಯಾ, ಬಸ್ರಿಗೂ ಅದೇಯಾ, ಬಾಣಂತಿಗೂ ಅದೇಯಾ, ಪ್ರೊಫೆಸರ್ ಕೊಟ್ಟರು ಕ್ರೋಸಿನ್ನು, ನೀನು ತೊಗೊಂಡ್ರು ಕ್ರೋಸಿನ್ನು, ನರ್ಸ್ ಕೊಟ್ಟರು ಅದೇ. ಹಂಗೆ ಹೋಮಿಯೋಪತಿನಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲ. ಹೋಮಿಯೋಪತಿನಲ್ಲಿ ನಾವು ವೈಯಕ್ತಿಕವಾಗಿ ಆ ಘಟಕ ಅಂತ ನೋಡ್ತೀವಿ, ಅವ್ರಿಗೆ ಮ್ಯಾಚ್ ಮಾಡಿ. ಈಗ ಜ್ವರ ನಮ್ಮಲ್ಲಿ ನೋಡಿ, ನಾನು ಪುಸ್ತಕ ತೆಗೆದು ತೋರಿಸ್ತೀನಿ. ಇಲ್ಲಿ ಫೀವರ್ ಅಂದರೆ 180 ಮೆಡಿಸನ್ ಹೇಳ್ತಾನೆ. ದಾಸ್ಗೆ ಯಾವ್ದು ಕೊಡಬೇಕು, ರಂಗನಾಥಂಗೆ ಯಾವ್ದು ಕೊಡಬೇಕು, ಶಹೀದಿಂಗೆ ಯಾವ್ದು ಕೊಡಬೇಕು ಅನ್ನೋದು ಅವ್ರವ್ರ ಮೇಲೆ ಹೋಗುತ್ತೆ. ಅವನ್ಯಾರೋ ಜ್ವರ ಬಂದ ಕೂಡಲೇ ಅಮ್ಮ ನಾನು ನೀರು ದಾಹ ಅಂತಾನೆ. ನನ್ನ ಹತ್ರಕ್ಕೆ ಯಾರು ಬರಬೇಡಿ ಅಂತಾನೆ. ಮಂಚದ ಮೇಲೆ ಮಲಗಿರ್ತಾನೆ, ಒಬ್ಬರು ಮುಟ್ಟಿಸ್ಕೊಳ್ಳಲ್ಲ, ಅಲ್ಲಾಡೋಕ್ಕಾಗಲ್ಲ ಅಂತಾನೆ, ಜಾರ್ ಅಂತ ಕರಿತೀವಿ. ಅವನಲ್ಲಿ ಬ್ರಯೋನ ಕೊಡ್ತೀವಿ. ಇನ್ನು ಕೆಲವ್ರಿಗೆ ಅಮ್ಮ ನೀನು ನನ್ನ ಜೊತೆ ಒಂದು ಮನೆ ನೋಡೋಕೆ ಹೋಗಿದ್ದೀನಿ, ಇಬ್ರಿಗೂ ಟೈಫಾಯ್ಡು. ಈ ಮನೆಯಲ್ಲಿ ಅವನು ಯಾರನ್ನೂ ಮುಟ್ಟಿಸ್ಕೊಳ್ತಾ ಇಲ್ಲ. ಇನ್ನೊಂದು ರೂಮ್ಗೆ ಹೋದರೆ ಅವನು ಅಮ್ಮ ಇಲ್ಲೇ ಕೂತ್ಕೋ, ಎಲ್ಲೂ ಹೋಗ್ಬೇಡ, ನನ್ನ ತೊಡೆ ಮೇಲೆ ಮಲಗಿಸ್ಕೋ, ತಟ್ತಾ ಇರೋ, ಅವ್ನಿಗೆ ಆರೈಕೆ ಬೇಕು, ಅವನಿಗೆ ಪಲ್ಸೆಟ್ಲ ಅಂತ ಕೊಡ್ತೀವಿ. ಅಂದರೆ ಅವ್ರವ್ರ ಬಾಡಿ ಟೈಪ್ ಮೇಲೆ, ಬಾಡಿ ಅಲ್ಲ, ಮನಸ್ಸು, ದೇಹ, ಬುದ್ಧಿ. ಹೋಮಿಯೋಪತಿಯ ಮೂಲ ತತ್ವ ಏನು ಅಂದರೆ ಕಾಯಿಲೆಯ ಹಿಂದಿರುವ ಮನುಷ್ಯನನ್ನು ಗುರುತಿಸ್ಕೋ. ಬರೀ ಕಾಯಿಲೆಗಳ ನಾಮಕರಣ ಮಾಡಿಬಿಟ್ರೆ ಆಗಲ್ಲ. ಒಂದು ಟೈಫಾಯ್ಡಲ್ಲಿ ಪ್ರತಿಯೊಬ್ಬರು ಒಂದೊಂದು ಥರ ಬಿಹೇವ್ ಮಾಡ್ತಾರೆ. ಆ ಇಂಡಿವಿಜುವಲ್ಗೆ ಔಷಧಿ ಕೊಡು ಅಂತ. ಟೈಫಾಯ್ಡ್ಗೆ ಅಲ್ಲ, ಮ್ಯಾನ್ ವಿತ್ ಟೈಫಾಯ್ಡ್ ಅವನ ಇಂಡಿವಿಜುವಲ್. ಇನ್ಫ್ಯಾಕ್ಟ್ ಸರ್ ವಿಲಿಯಂ ಆಸ್ಲರೋ ನಮ್ಮ ಹೇಳ್ತಾನೆ, ಎ ಗುಡ್ ಫಿಸಿಷಿಯನ್ ಟ್ರೀಟ್ ದ ಡಿಸೀಸ್, ಎ ಬೆಟರ್ ಫಿಸಿಷಿಯನ್ ಟ್ರೀಟ್ ದ ಮ್ಯಾನ್ ವಿತ್ ಡಿಸೀಸ್ ಅಂತ. ಆರ್ ಟ್ರೀಟ್ ದ ಡಿಸೀಸ್ ವಿತ್ ಮ್ಯಾನ್. ವೈಯಕ್ತಿಕತೆಯನ್ನು ನಾವು ನೋಡ್ಕೋಬೇಕಾಗತ್ತೆ. ಅದು ನೋಡ್ಕೊಳ್ತೀವಿ ಆ್ಯಕ್ಚುಲಾಗಿ. ಅದಿಲ್ಲದೆ ಹೋಮಿಯೋಪತಿ ಇಲ್ಲವೇ ಇಲ್ಲ. ವೈಯಕ್ತಿಕತೆ, ದ ಇಂಡಿವಿಜುವಾಲಿಟಿ ಈಸ್ ದಿ ಕೋರ್ ಅಸರ್ಷನ್ ಆಫ್. ಹಂಗಾರೆ ಎಲ್ಲರನ್ನೂ ಹಂಗೆ ಹುಡುಕ್ತಾ ಇರಬೇಕಾಗತ್ತಾ? ನೀವು ನಿಮ್ಮ ಪಾಡಿಗೆ ನೀವು ಆನ್ ದ ನೆಟ್ ಅಥವಾ ಆನ್ ದಿ, ಈಗಂತೂ ಎಲ್ಲ ಬಿಡಿ, ಯಾರು ಕೇಳಿದ್ರು ಗೂಗಲ್ ಅಂತಾರೆ. ಮೊನ್ನೆ ಯಾರೋ ಬಂದಿದ್ದು ಮಕ್ಕಳು, ನಂದು 3000 ಮಕ್ಕಳಾಗಿಲ್ದಿರೋ ಕೇಸು. ಔಟ್ ಆಫ್ ದಿ ವೇ ಅಂತ ಅನ್ಕೋಬೇಡಿ, ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸು. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಹೊರಗಡೆ ಅಷ್ಟು ಜನ ಕಾಯ್ತಿರ್ತಾರೆ. ಮಕ್ಕಳಾಗದೇ ಇರೋರಿಗೆ 3000 ಮಕ್ಳಿಗೆ ಆಗೋಂಗೆ ಔಷಧಿ ಕೊಟ್ಟು ಮಾಡಿದ್ದು ಅದು ವಿಶ್ವ ದಾಖಲೆ. ಮೊನ್ನೆ ಯಾರೋ ಬಂದಿದ್ಲು, ಡಾಕ್ ಐ ಹ್ಯಾವ್ PCOS ಅಂದ್ಲು. ಹೌ ಡು ಯು ಸೇ, ಹೆಂಗೆ ಹೇಳ್ತೀಯಮ್ಮ PCOS ಅಂತ? ಐ ಗೂಗಲ್ ಡಾಕ್ ಅಂದ್ಲು. ಸರಿ, ಓ ಆಯಿತು. ಆಮೇಲೆ 5 ನಿಮಿಷ ಬಿಟ್ಟು ಹಿಂಗಾಗಿದೆ ಅಂದ್ಲು. ಹೆಂಗೆ ಹೇಳ್ತೀಯಾ? ಗೂಗಲ್. ಅವಳು 10 ನಿಮಿಷದಲ್ಲಿ 12 ಸರಿ ಹೇಳಿದ್ಲು, ಐ ಗೂಗಲ್ಡ್ ಅಂತ. ಹೇಳ್ದೆ, ಆ ಗೂಗಲ್ ಜೊತೆ ಇರೋವಷ್ಟು ಗಂಡನ ಜೊತೆ ಇಷ್ಟೊತ್ತಿಗೆ ಮಕ್ಕಳೇ ಆಗೋಗಿರೋವಲ್ಲಮ್ಮ. ಎಲ್ರಿಗೂ ಗೂಗಲ್ ಬಿದ್ದುಬಿಟ್ರು. ಎಲ್ಲ ಗೂಗಲ್ ನೋಡಿದ್ರು, ಅಲ್ಲೆಲ್ಲೋ ಔಷಧಿ ತೊಗೊಂಡ್ರು, ಇಲ್ಲೆಲ್ಲೋ ತಿಂದರು, ಸರಿ ಹೋಯಿತು. ಐ ಆಮ್ ಸಾರಿ, ಅದು ನಿಮ್ಮನ್ನು ಎನಿ ಇನ್ಫಾರ್ಮೇಷನ್ ಕ್ಯಾನಾಟ್ ಬಿಕಮ್ ನಾಲೆಡ್ಜ್ ಕ್ಯಾನಾಟ್ ಬಿಕಮ್ ವಿಸ್ಡಮ್. ಸೊ ನಾವಿಲ್ಲಿ ನೋಡಬೇಕಾಗಿರೋದು ಡಾಕ್ಟ್ರ್ ಹತ್ರಕ್ಕೆ ಹೋಗೋದು. ಈಗ ನೀವೇ ಈಗ ನನ್ನ ಹತ್ರಕ್ಕೆ ಬಂದರೆ ಬೆಳಗ್ಗಿಂದ ಕಾಯಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು, ಅಲ್ಲಿ ಕೂತ್ಕೋಬೇಕು. ಇದೆಲ್ಲ ಯಾಕೆ? ₹2 ಕೊಟ್ಟ ಗೂಗಲ್ಗೆ ನೋಡ್ದೆ, ಅದು ಹೇಳುತ್ತೆ ಹಿಂಗೆ ಮಾಡು ಅಂತ. ನಾನು ಮೊನ್ನೆ ಅಲ್ಲೆಲ್ಲೋ ಯಾರ್ದೋ ಮನೆಗೆ ಹೋಗೋಕ್ಕಾಗಿತ್ತು, ರಾತ್ರಿ 10 ಗಂಟೆ ಆಗೋಗ್ಬಿಡ್ತು, ಕ್ಲಿನಿಕ್ ಮುಗೀತು. ನಾನು ಒಂದು ಗೂಗಲ್ ಹಾಕ್ಕೊಂಡು ಹೋದೆ, ಟೇಕ್ ಲೆಫ್ಟ್ ಟರ್ನ್, ಗೋ ಸ್ಟ್ರೈಟ್ 100 ಮೀಟರ್ ಎಲ್ಲ ಹೇಳ್ತು. ಹೋಗಿ 6th ಬನಶಂಕರಿ 6th ಸ್ಟೇಜು ಅಲ್ಲೆಲ್ಲ ಹೋಗಿ ಕೊನೆಗೆ ಡೆಡ್ ಎಂಡಿಗೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ಯು ಹ್ಯಾವ್ ರೀಚ್ಡ್ ಯುವರ್ ಡೆಸ್ಟಿನೇಷನ್ ಅಂತ. ಡೆಡ್ ಎಂಡು ಎಲ್ಲಿಗೆ ಹೋಗೋದು ನಾನು? ಆಮೇಲೆ ಫೋನ್ ಮಾಡಿದೆ, 3 ರೋಡ್ ಪ್ಯಾರಲಲ್ ಇದ್ದೀರಾ ಅಂದರು. ಸೊ ಯು ಕ್ಯಾನಾಟ್ ಬಿ ಲೆಡ್ ಅವೇ ಬೈ ದ್ಯಾಟ್. ಡಾಕ್ಟ್ರು ಬೇಕೇ ಬೇಕಾಗ್ತಾರೆ, ಡಾಕ್ಟ್ರನ್ನ ತೊಗೊಳ್ಳಿ. ಹಾಗಂತೇಳಿ ಎಲ್ಲರೂ ಕ್ಯೂ ನಿಂತ್ಕೋಬೇಕು ಅಂತಲ್ಲ, ಚಿಕ್ಕ ಪುಟ್ಟದಕ್ಕೆ ಸ್ವವೈದ್ಯಕೀಯ ಮಾಡ್ಕೋಬೋದು. ಈಗ ನೀವೆಲ್ಲರೂ ಕ್ರೋಸಿನ್ ತೊಗೊತೀರಾ. ನಾನು ಬಾಂಬೆಲಿ ಕೆಲಸ ಮಾಡ್ತಾಯಿದ್ದೆ, ಒಂದು ಅಲೋಪತಿ ಆಸ್ಪತ್ರೆಯಲ್ಲಿ.
ಕ್ರೋಸಿನನ್ನು ಪ್ಯಾರಾಸೈಟಮಾಲನ್ನು ತಗೊಂಡು ಸತ್ತವ್ರ ಸಂಖ್ಯೆ ಬಾಂಬೆನಲ್ಲಿ ಜಾಸ್ತಿ ಇದೆ. ಕಾರಣ ಇಷ್ಟೇ, G6PD ಡಿಫಿಷಿಯನ್ಸಿ ಅಂತ ಅನುವಂಶಿಕವಾಗಿ ಬರುವಂಥ ಒಂದು ಕಾಯಿಲೆ. ಆ ಕಾಯಿಲೆ ಇರೋರು ಪ್ಯಾರಾಸೈಟಮಾಲ್ ಎಸ್ಪೆಷಲಿ ಪಾರ್ಸಿಸ್ಟಿಕ್ ಜಾಸ್ತಿ ಅದು. ಸೊ ನೀವೆಲ್ಲರೂ ಹೋಗ್ಬಿಟ್ಟು ತಿಂದ್ಬಿಟ್ರೆ ಮತ್ತು ಈಗ ಕಂಡಿಡಿದರೆ ಪ್ಯಾರಾಸೈಟಮಾಲನ್ನು ಜಾಸ್ತಿ ತೊಗೊಳೋದ್ರಿಂದ ನಿಮ್ಮ ಬೋನ್ ಮ್ಯಾರೋ ಡಿಪ್ರೆಷನ್ಗೆ ಹೊಟ್ಟೋಗ್ತೀರಾ ಅಂತ. ಸೊ ಬೋನ್ ಮ್ಯಾರೋ ಡಿಪ್ರೆಷನ್ಗೆ ಹೋದ್ಮೇಲೆ ಇನ್ನೇನು ಉಳ್ಕೊಂಡಿದೆ ಮನುಷ್ಯನಲ್ಲಿ. ಸೊ ಜುಡಿಷಿಯಸ್ ಆಗಿರಬೇಕು. ಇಷ್ಟ ಬಂದಂಗೆ ಒಂದು ಪ್ರಥಮ ಚಿಕಿತ್ಸೆ ಅಂತ ತೊಗೋಬೋದು, ನಮ್ಮಲ್ಲೂ ಮಾಡ್ತೀವಿ ಅದನ್ನು. ಸೊ ಈ ಸಮಯದಲ್ಲಿ ಭಾಳಷ್ಟು ಬರ್ತಾರೆ. ಆಗಿಂದಾಗ ನೀರು ಕುಡಿತಾ ಇರಬೇಕಾಗತ್ತೆ. ಸಾಧ್ಯ ಆದರೆ ಯಾರ್ಯಾರಿಗೆ ORS ಒಂದು ಪ್ಯಾಕೆಟು ಹಾಕ್ಕೊಂಡು ಕುಡಿಯೋಕ್ಕಾಗುತ್ತೋ ದಿವ್ಸಕ್ಕೆ 1 ಸತಿ 2 ಸತಿ ಅದನ್ನು ಕುಡ್ಕೋಬೇಕಾಗತ್ತೆ. ಕ್ರ್ಯಾಂಪ್ಸ್ ಸಿಕ್ಕಾಬಟ್ಟೆ ಈ ಬೇಸಿಗೆ ಕಾಲದಲ್ಲಿ ಕ್ರ್ಯಾಂಪ್ಸ್ ಬರೋರು ಇರ್ತಾರೆ, ಟ್ಯಾನಿಂಗ್ ಆಗುತ್ತೆ ಸ್ಕಿನ್ನಿಗೆ, ಅವ್ರಿಗೆಲ್ಲ ನಾವು ನೇಟ್ರಮ್ ಯೂರ್ ಅಂತ ಕೊಡ್ತೀವಿ. ಒಂದು ಅರ್ಧ ಗಂಟೆ ಹೋಗಿ ಬಂದರೆ ಕಪ್ಪಗಾಗ್ಬಿಡ್ತಾರೆ ಎಷ್ಟೋ ಜನ. ಗೋವಾಗೆ ಹೋಗಿ ಬರ್ತಾರೆ, ಅವರೆಲ್ಲ ಏನು ಆಫ್ರಿಕಾದಿಂದ ಬಂದಿರಂಗೆ ಆಗ್ಬಿಡ್ತಾರೆ. ಅವ್ರಿಗೂ ನಮ್ಮಲ್ಲಿ ಭಾಳಷ್ಟು ಔಷಧಿಗಳನ್ನ ಕೊಡ್ತೀವಿ. ಯೂಶ್ವಲ್ಲಾಗಿ ಸನ್ ಹೆಡೇಕ್ಸ್ ಅಂತ ಹೇಳ್ತೀವಿ, ಮತ್ತು ಡೈರಿಯಾಸು. ಹೆಡೇಕ್ಸು ಸಿಕ್ಕಾಬಟ್ಟೆ ಇರುತ್ತೆ, ನಾನು ನೋಡ್ದಂಗೆ ಸಿಕ್ಕಾಬಟ್ಟೆ ಬಿಸಿಲಿಗೆ ಹೋಗಿ ಬಂದವರು. ನೇಟ್ರಮ್ ಯೂರ್ ಅಂತ ಒಂದು ಔಷಧಿ, ಬ್ರೇವನಿ ಅಂತ ಒಂದು ಔಷಧಿ. ಅಂದರೆ ಈ ಸಮ್ಮರ್ನ ಎಲ್ಲವನ್ನೂ ನೋಡಿ, ಎಲ್ಲ ವಯಸ್ಸಿನವರಿಗೆ, ಎಲ್ಲ ಲಿಂಗ ವರ್ಣ ಭೇದ ಇದು ಯಾವುದೂ ಇಲ್ಲದೇ ಎಲ್ರಿಗೂ ಬರುವಂಥದ್ದನ್ನು ನೋಡಿ ಔಷಧಿ ಕೊಡುವಂಥದ್ದು ಹೋಮಿಯೋಪತಿ. ಈಗ ಇವತ್ತಿನಿಂದ ಐ ಥಿಂಕ್ ಇವತ್ತು ವಿ ಆರ್ ಆನ್ ಥರ್ಸ್ಡೇ 16th ಇವತ್ತು. ಈ ನಿನ್ನೆಯಿಂದ ಆಗಲೇ ಬೆಂಗಳೂರಿನಲ್ಲಿ ಮಳೆ ಶುರುವಾಗೋಯಿತು. ಈಗ ಬೇಸಿಗೆ ಅಂತ ಇದ್ದವರು ಒದ್ಗೊಳಕ್ಕೆ ಬಂದಿದ್ದಾರೆ ನಿನ್ನೆಯಿಂದ. ಸೊ ಇನ್ನು ಶುರುವಾಗುತ್ತೆ ಮಳೆ ಜಾಸ್ತಿ ನಿಲ್ಲುವಂಥದ್ದು, ಮಳೆ ಶುರುವಾಗುವಂಥದ್ದು. ಮಳೆಗಾಲದಲ್ಲೇ ಬರುವಂಥ ಪ್ರಾಬ್ಲಮ್ಸು ಸಾಮಾನ್ಯವಾಗಿ ಕೆಲವು ಶುರುವಾಗುತ್ತೆ. ಅದರಲ್ಲಿ ಮೇಜರ್ ಆಗಿ ಮಲೇರಿಯಾ, ಈ ಸೊಳ್ಳೆಗಳಿಂದ, ಈ ಡೆಂಗ್ಯೂ ಈ ಬೇಸಿಗೆ ಮತ್ತು ಇದ್ರ ಮಧ್ಯೆನೇ ಬರುತ್ತೆ. ಈ ಡೆಂಗ್ಯೂ ಸೊಳ್ಳೆಗಳು ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತೆ ಕಚ್ಚೋವಂಥದ್ದು, ಅದು ರಾತ್ರಿ ಹೊತ್ತು ಕಚ್ಚಲ್ಲ. ಸೊ ಈ ಬೆಳಗ್ಗೆ ಹೊತ್ತು ಡೆಂಗಿ ಕಚ್ಚಬೇಕಾದ್ರೆ ಅದು ಮಂಡಿಯಿಂದ ಮೇಲೆ ಹಾರಲ್ಲ, ಮಂಡಿಯಿಂದ ಕೆಳಗಿರುತ್ತೆ. ಸೊ ಮನೇಲಿರೋರು ನಿಮ್ಮ ಮಂಡಿ ಕೆಳಗಡೆ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸಾಕ್ಸೋ ಅಥವಾ ನಿಮ್ಮ ಮಂಡಿ ತನಕ ಯಾವುದಾದ್ರೂ ಲೆಗ್ಗೀಸೋ ಅದು ಯಾವ್ದಾದ್ರು ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ಯೂಶ್ವಲಾಗಿ. ಡೆಂಗಿ ಸೊಳ್ಳೆಗಳು ಕಚ್ಚುವಂಥದ್ದು ಇವಾಗ ಡೆಂಗಿ ಐ ಥಿಂಕ್ ಡೆಂಗಿ ಮಾರಕವಾಗೂ ಪರಿಣಮಿಸ್ಬೋದು. ಅದನ್ನು ಭಾಳ ಜನ ನೋಡ್ತೀವಿ, ನೀವು ಕೇಳಿರ್ತೀರ, ಡೆಂಗಿ ಶಾಕಿಗೆ ಹೋಗಿ ಸತ್ತೋಗ್ಬಿಟ್ರು, ನೆನ್ನೆ ಫೀವರ್ ಇತ್ತು ಇವತ್ತು ಹೋಯ್ತು ಅನ್ನೋಂಥದ್ದು ನೋಡ್ತೀವಿ. ಈಗ ಇನ್ನು ಮುಂದೆ ನಾವು ಇವೆರಡರ ಬಗ್ಗೆ ಕೇರ್ಫುಲ್ ಆಗಿರಬೇಕಾಗುತ್ತೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ, ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳು ಯಾವ ರೀತಿಯಾಗಿರಬೇಕಾಗತ್ತೆ, ಇದರ ಕುರಿತಾಗಿ ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇನ್ನು ಡಾಕ್ಟರ್ ಹೇಳಿದ್ರು ಡೆಂಗ್ಯೂ ಜ್ವರ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು. ಡಾಕ್ಟರ್, ಇದ್ರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಾದರೆ, ಈ ಡೆಂಗ್ಯೂ ಅಥವಾ ಮಲೇರಿಯಾ ಅನ್ನೋಂಥದ್ದು ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೆ ಬರುತ್ತೆ. ಸೊ ಇದಕ್ಕೆ ಬರಲಿಕ್ಕೆ ಕಾರಣ, ಮೇನ್ ರೀಸನ್ಸ್ ಅಂತ ತಗೊಂಡ್ರೆ ಯಾವೆಲ್ಲ ಕಾರಣಗಳಿಂದ ಬರಬಹುದು ಅಂತ ನೀವು ಹೇಳ್ತೀರಾ? ಕಾರಣ ಒಂದೇ, ಅದು ಈ ಅಫ್ಕೋರ್ಸ್ ಈ ಮಲೇರಿಯಾಗಾದರೆ ಹೆಣ್ಣು ಸೊಳ್ಳೆ ಕಚ್ಚಿಬಿಡುತ್ತೆ. ಹೆಣ್ಣು ಸೊಳ್ಳೆಗಳು ಎಲ್ಲೆಲ್ಲಿ ಕಚ್ತಾವೋ ಅಲ್ಲೆಲ್ಲ ಜ್ವರ ಗ್ಯಾರಂಟಿ. ಅದು ಅನಾಫ್ರಿಸ್ದಾಯಿತು. ಇದರಲ್ಲಿ ಏಡಿಸ್ ಈಜಿಪ್ಟೆ ಅಂತ ಹೇಳಿ ಒಂದು ಸೊಳ್ಳೆ ಕಚ್ಚುತ್ತೆ. ಅದು ನಾನು ಹೇಳ್ದಂಗೆ ಅದು ಕಚ್ಚಿದ ಒಂದು 2 ರಿಂದ 7 ದಿವಸಗಳವರೆಗೆ, ಆ ಸೊಳ್ಳೆ ಕಚ್ಚಿದ 2 ರಿಂದ 7 ದಿವಸಗಳವರೆಗೆ ವಿಪರೀತ ಜ್ವರ, ಸಡನ್ನಾಗಿ ಹೈ ಫೀವರ್. ನಾರ್ಮಲಾಗಿ ನಿಧಾನಕ್ಕೆ, ಈಗ ಟೈಫಾಯ್ಡಲ್ಲಾದರೆ ಬಿಟ್ಟು ಹಿಂಗೆ ಏರ್ತಾ ಹೋಗುತ್ತೆ ಗ್ರಾಫು. ಮಲೇರಿಯಾದಲ್ಲಾದರೆ 1 ದಿವಸ ಬಿಟ್ಟು 1 ದಿವಸ ಬರ್ತಾ ಹೋಗುತ್ತೆ ಗ್ರಾಫು. ಏರೋದು ಇವತ್ತಿಲ್ವೆಲ್ಲ ಮತ್ತು ನಾಳೆ ಶುರುವಾಗುತ್ತೆ, ಆಲ್ಟರ್ನೇಟ್ ಡೇ ಶುರುವಾಗುತ್ತೆ. ಇದರಲ್ಲಿ ಹಂಗಲ್ಲ, ಸಡನ್ ಸಿವಿಯರ್ 104 ಫೀವರ್, ಅಲ್ಲಾಡದಂಥ ಫೀವರು. ಮತ್ತು ಬ್ರೇಕ್ ಬೋನ್ ಪೇಯ್ನ್ ಅಂತ ಕರಿತೀವಿ, ಮೂಳೆ ಮುರಿತದಂತಹ ನೋವು. ಮೈಕೈ ನೋವು ಅಂದರೆ ಸುಮ್ಮನೆ ಮೈಕೈ ಇಲ್ಲೆಲ್ಲ ಹೋಗಿ ಬಂದೇ ನೋವು ಅಂತಲ್ಲ, ಬ್ರೇಕ್ ಬೋನ್ ಫೀವರ್ ಅಂತ ಕರಿತೀವಿ. ಅಂದರೆ ಮೂಳೆ ಮುರಿತದಂತಹ ನೋವುಗಳು. ತಲೆನೋವು ಸಾಮಾನ್ಯವಾಗಿ ಎಲ್ಲ ಕಡೆ ಹಿಂಗೆ ಸೈಡಲ್ಲಿ ಅದೆಲ್ಲ ಹೇಳ್ತಾರೆ. ಇದರಲ್ಲಿ ಸ್ಪೆಸಿಫಿಕ್ಕಾಗಿ ನಿಮ್ಮ ಕಣ್ಣ ಹಿಂಬದಿಯಲ್ಲಿ ತಲೆನೋವು ಸಿವಿಯರ್ ಆಗಿ ಬರುತ್ತೆ. ನಮ್ಮ 2 ಕಣ್ಣುಗಳ ಹಿಂಬದಿಯಲ್ಲಿ ಅಕ್ಯೂಟ್ ಸಿವಿಯರ್ ಹೆಡೇಕ್ಸ್ ಬರುತ್ತೆ. ಸುಸ್ತಿದ್ದೇ ಇರುತ್ತೆ ಎಲ್ಲದರಲ್ಲೂ. ಬಟ್ ಇದರಲ್ಲಿ ನನಗೆ ಎದ್ದು ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅನ್ನೋವಂಥ ಸುಸ್ತು ಅಂತೀವಿ. ಮತ್ತು ಈ ದದ್ದು ಥರ ಬರುತ್ತೆ. ದದ್ದು ಅಂದರೆ ಈ ನಮ್ಮಲ್ಲಿ ಅಲರ್ಜಿಗಳೆಲ್ಲ ಆದರೆ ಮೈ ಮೇಲೆ ದದ್ದು ಬರುತ್ತೆ, ಇಚ್ಚಿಂಗ್, ಅರ್ಟಿಕೇರಿಯಾ ಅಂತೀವಿ. ಆ ಥರ ಎರಿಥೆಮ್ಯಾಟಸ್ ಎರಪ್ಷನ್ಸ್ ಅಂತ ಕರಿತೀವಿ, ಅದು ಬರುತ್ತೆ. ಚೆಕ್ ಮಾಡಿ ನೋಡಿದರೆ ಡೆಂಗಿ, ಈಗೆಲ್ಲ ಸ್ಪಾಟ್ ಟೆಸ್ಟ್ ಬಂದಿದ್ದಾವೆ. ಅವೆಲ್ಲ ಸ್ಪಾಟ್ ಟೆಸ್ಟು ಲೆಪ್ಟೋಸ್ಪೆರಿಸಿಸು, ಈ ಡೆಂಗಿ ಮತ್ತು
ಮಲೇರಿಯಾ, ಇದು 4 ಸೇರಿಸಿ ಒಂದು ಸ್ಪಾಟ್ ಟೆಸ್ಟ್ ಅಂತ ಮಾಡ್ತಾರೆ. ಸ್ಪಾಟ್ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಬ್ಲಡ್ಡನ್ನು ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ಮು ಡೆಂಗ್ಯೂನಲ್ಲಿ ಬರೋದು ನಿಮ್ಮ ಪ್ಲೇಟ್ಲೆಟ್ಸು ಬಹಳ 2-2.5 ಲಕ್ಷ ಇರಬೇಕು. ಅಂಥದ್ದು 10,000, 15,000, 50,000ಕ್ಕೆಲ್ಲ ಬಂದುಬಿಡ್ತಾರೆ. ಅಲ್ಲಿ ದೇ ಗೋ ಇಂಟು ವಾಟ್ ಈಸ್ ಕಾಸ್ಡ್ ಆ್ಯಸ್ ಡೆಂಗಿ ಶಾಕ್ ಅಂತ. ಪ್ಲೇಟ್ಲೆಟ್ಗಳ ಸಂಖ್ಯೆ ಕಮ್ಮಿಯಾಗಿ ಬ್ಲೀಡಿಂಗ್ ಡಿಸಾರ್ಡರ್ಸ್ ಶುರುವಾಗಿ ಎಲ್ಲ ಕಡೆ ಬ್ಲೀಡಿಂಗ್. ಅದು 4ನೇ ಸ್ಟೇಜು. 4ನೇ ಸ್ಟೇಜಿಗೆ ಹೋದಾಗ ಹೊಟ್ಟೆಯಿಂದ, ಮೋಷನ್ಸಿಂದ, ಬ್ರೈನಲ್ಲಿ ಎಲ್ಲಿ ಬೇಕಾದರೂ ಬ್ಲೀಡಿಂಗ್ ಆಗಿ ಮನುಷ್ಯ ಸತ್ತೋಗ್ತಾನೆ. ಸಾಮಾನ್ಯವಾಗಿ 4 ಸ್ಟೇಜಲ್ಲಿ ನೋಡ್ತೀವಿ ನಮ್ಮ ಈ ಡೆಂಗಿನ. ಮೊದಲನೇದು ಇನ್ವೇಷನ್ ಅಂದರೆ ನಾನು ಹೇಳಿದೆ ಆಗಲೇ ಬ್ರೇಕ್ ಬೋನ್ ಫೀವರ್ ಅಂತ. ಅಲ್ಲಿಂದ ಶುರುವಾಗುತ್ತೆ. ಜ್ವರ ಮೊದಲನೇ ದಿವಸ ಬಂದು ಹೊರಟೋಗುತ್ತೆ. ಅದಾದ 3ನೇ ದಿವಸಕ್ಕೆ ಮತ್ತೆ ಕಾಣಿಸ್ಕೊಳುತ್ತೆ. ಅದೇ ಡೇಂಜರು. ಮೊದಲನೇ ದಿವಸ ಸರಿ ಹೋಯ್ತು ಅಂತೇಳಿ ಸುಮ್ಮನಾಗ್ಬಿಡ್ತಾರೆ. 3rd ಡೇ ಮತ್ತೆ ಕಾಣಿಸ್ಕೊಳುತ್ತೆ. ಅದಕ್ಕೆ ರೆಮಿಷನ್ ಅಂತ ಕರಿತೀವಿ. ಆ ಮರುಕಳಿಕೆ ಆದಾಗ 5-6ನೇ ದಿವಸದಷ್ಟೊತ್ತಿಗೆ ಚರ್ಮದ ಮೇಲೆ ದದ್ದು ಕಾಣಿಸ್ಕೊಳುತ್ತೆ. ಅಲ್ಲಿಗೆ ಯು ಆರ್ ಹೆಡಿಂಗ್ ಟು ಆಲ್ಮೋಸ್ಟ್ 3rd ಸ್ಟೇಜ್ಗೆ ಹೋಗ್ತಾ ಇದ್ದೀರಾ ಅಂತ. ಆ 3rd ಸ್ಟೇಜಲ್ಲಿ ಏನಾಗುತ್ತೆ, ಮೈ ಮೇಲೆಲ್ಲ ರ್ಯಾಶ್ ಬರುತ್ತೆ. ನಿಮ್ಮ ಪಲ್ಸನ್ನು ಹಿಡ್ಕೊಂಡು ನೋಡಿದರೆ 72 ಇರಬೇಕಾಗಿದ್ದು 40-45ಕ್ಕೆ ಬಂದುಬಿಟ್ಟಿರುತ್ತೆ. ಲಿಂಫಡಿನೋಪತಿ ಅಂತೀವಿ. ಇಲ್ಲೆಲ್ಲ ಗ್ಲ್ಯಾಂಡ್ಸ್ ಇರ್ತವೆ. ಮುಟ್ಟು ನೋಡಿಕೊಂಡ್ರೆ ಸಣ್ಣ ಮಕ್ಕಳಿಗೆ, ದೊಡ್ಡವರು ಸಿಗುತ್ತೆ. ಯಾರಿಗೆ ಅದು ಆ ಗ್ಲ್ಯಾಂಡ್ಸ್ಗಳು ದೊಡ್ಡದಾಗುತ್ತೆ. ಕ್ಯುಟೇನಿಯಸ್ ಹ್ಯಾಮರೇಜ್ ಅಂತೀವಿ. ಅಂದರೆ ಈ ಕೈ ಕೆಳಗಡೆ, ಚರ್ಮದ ಕೆಳಗಡೆ ಬ್ಲೀಡಿಂಗು, ಕೆಂಪು ಪೆಟಿಕಿಯಲ್ ಪ್ಯಾಚಸ್ ಅಂತ ಕರಿತೀವಿ. ಅದು ಶುರುವಾಗುತ್ತೆ. ದೆನ್ ದಟ್ ಈಸ್ ಡೇಂಜರಸ್. ಆ ಸ್ಟೇಜ್ಗಳು ಬಹಳ ಡೇಂಜರಸ್ಸು. ಆವಾಗಲೇ ಹ್ಯಾಮರೇಜ್ಗಳಾಗುವಂಥದ್ದು, ಸೆರಿಬ್ರಲ್ ಹ್ಯಾಮರೇಜ್ ಅಥವಾ ಹೊಟ್ಟೆನಲ್ಲಿ ಬ್ಲೀಡಿಂಗು, ಚರ್ಮದ ಕೆಳಗಡೆ ಬ್ಲೀಡಿಂಗು, ಲಿವರಲ್ಲಿ ಬ್ಲೀಡಿಂಗ್ಗಳು ಆಗಿ ಆ್ಯಕ್ಚುಲಿ ಸತ್ತೋಗ್ತಾರೆ. GI ಬ್ಲೀಡ್ ಅಂತೂ ಸಿಕ್ಕಾಬಟ್ಟೆ ಇರುತ್ತೆ. ಕ್ಲಾಟಿಂಗ್ ಮೆಕ್ಯಾನಿಸಮು, ಪ್ಲೇಟ್ಲೆಟ್ ಕೌಂಟ್, ನಾನು ಹೇಳಿದೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿಯಾಗಿ ಆವಾಗ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ಕರಿತೀವಿ. ಅಂದರೆ ಪ್ಲೇಟ್ಗಳು ಸಿಕ್ಕಿದವನ್ನೆಲ್ಲ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾರಾದರೂ ಒಬ್ಬನೇ ವ್ಯಕ್ತಿ ಬ್ಲಡ್ಡನ್ನು ಕೊಡೋಕ್ಕೆ ತಯಾರಿದ್ದು, ಈಗೆಲ್ಲ ಈ ವ್ಯಾಕ್ಸಿನೇಷನ್ ಶುರುವಾದಮೇಲೆ ನಾವು ಯುರೋಪ್ನಲ್ಲೆಲ್ಲ ಶುರುವಾಗಿದೆ. ಪ್ಯೂರ್ ಬ್ಲಡ್ ಅಂತ ಶುರು ಮಾಡಿದ್ದಾರೆ. ಪ್ಯೂರ್ ಸೆಮೆನ್, IVF ಮಾಡೋಕ್ಕೆ ಪ್ಯೂರ್ ಸೆಮೆನ್, ಬ್ಲಡ್ ಕೊಡೋಕ್ಕೆ ಪ್ಯೂರ್ ಬ್ಲಡ್ ಅಂತ ಶುರು ಮಾಡಿದ್ದಾರೆ. ಅಂದರೆ ನೀನು ವ್ಯಾಕ್ಸಿನೇಷನ್ ತೊಗೊಂಡಿದ್ರೆ ನಿನ್ನ ಹತ್ರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಳ್ಳಲ್ಲ, ಕಷ್ಟ ಆಗುತ್ತೆ, ಮಾಡಿಸ್ಕೋಬೇಡಿ. ಹಾಗಾದ್ರೆ ನಾವು ವ್ಯಾಕ್ಸಿನೇಷನ್ ಆಗಿಲ್ಲದೆ ಇರೋರನ್ನ ಎಲ್ಲಿಂದ ತರೋದು? ಸರ್ಕಾರ ಅವಾಗ ಎಲ್ರಿಗೂ ನೀವು ಮಾಡಿಸ್ಕೊಳ್ದೇ ಇದ್ದರೆ ನಿಮ್ಮನ್ನು ಹೋಟ್ಲಿಗೆ ಬಿಡೋಲ್ಲ, ಬಸ್ಸಿಗೆ ಬಿಡೋಲ್ಲ, ಏರ್ಪೋರ್ಟಿಗೆ ಬಿಡೋಲ್ಲ, ಮನೆಯಿಂದ ಹೊರಗಡೆ ಬಿಡೋಲ್ಲ. ನೀನು ಒಂಥರ ದೇಶದ್ರೋಹಿ ಅಂತಲೇ ನೋಡಿಬಿಟ್ರು. ಈಗ ಇವೇ ವ್ಯಾಕ್ಸಿನೇಷನ್ ಕಂಪನಿಗಳು ಹೌದು ನಮ್ಮಿಂದ ಜನ ಸತ್ತೋಗಿದ್ದಾರೆ ಅಂತ. ಲ್ಯಾನ್ಸೆಟ್ ಸ್ಟಡಿ, ನಾನು ಯಾವುದೋ ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷದ ಮೇಲೆ ಆನ್ಸ್ಲಾಟ್ ಆಗಿ ಹೇಳ್ತಾರಲ್ಲ, ಹಂಗೆ ಹೇಳ್ತಾ ಇಲ್ಲ. ಲ್ಯಾನ್ಸೆಟ್ ಅನ್ನೋಂತಹ ದಿ ಸೈಂಟಿಫಿಕ್ ಮೋರ್ ಮೆಡಿಕಲ್ ಅಕಂಪ್ಲಿಷ್ಡ್ ಜರ್ನಲ್ ಆಫ್ ಸೈನ್ಸ್ ಮೆಡಿಸನ್ ಹೇಳುತ್ತೆ 74% ಆಫ್ ದ ಡೆತ್ಸ್. ಸ್ಟಡಿ ಹೇಳೋದು, ಇದು ಹಾಸ್ಪಿಟ್ಲಿಂದ ನಾನು ಹೇಳ್ತಾ ಇರೋದಲ್ಲ. ಆ ಸ್ಟಡಿ ಹೇಳುತ್ತೆ 74% ಆಫ್ ದ ಡೆತ್ಸ್ ಇನ್ ಯುರೋಪ್ ಆರ್ ಎಲ್ಲೆಲ್ಲಿ ಮಾಡಿದರು ಅವೆಲ್ಲ ವ್ಯಾಕ್ಸಿನೇಷನ್ನ ಇಲ್ಎಫೆಕ್ಟ್ಸಿಂದ ಆಗಿರುವಂಥದ್ದು, ಸೆರಿಬ್ರಲ್ ಹ್ಯಾಮರೇಜಿಂದ ಆಗಿರುವಂಥದ್ದು, ಎಂಡೋಕಾರ್ಡೈಟಿಸಿಂದ ಆಗಿರುವಂಥದ್ದು ಅಂತ ನೋಡ್ತೀವಿ. ಇವನ್ಯಾಕಪ್ಪ ವ್ಯಾಕ್ಸಿನೇಷನಿಗೆ ಬಂದ ಅಂತೀರಾ? ಪ್ಯೂರ್ ಬ್ಲಡ್ ತೊಗೋಬೇಕಾಗತ್ತೆ. ವ್ಯಾಕ್ಸಿನೇಟೆಡ್ ಬ್ಲಡ್ಡನ್ನು ಈಗ ಯಾರಿಗೂ ಕೊಡೋಕ್ಕೆ ಇಷ್ಟಪಡೋಲ್ಲ. ಆ ಪ್ಯೂರ್ ಬ್ಲಡ್ಡಲ್ಲಿ ಸಿಂಗಲ್ ಡೋನರ್ ತೊಗೋಬೇಕಾಗತ್ತೆ. ಅದನ್ನು ಆಸ್ಪತ್ರೆಗೆ ಹೋದರೆ ಅದು ಮಾಡ್ತಾರೆ. ನಿಮ್ಮ ಗಮನದಲ್ಲಿ ಇರಲಿ ಅಂತ. ಇದನ್ನೆಲ್ಲ ಗೂಗಲ್ ನಿಮ್ಗೆ ಹೇಳ್ಕೊಡಲ್ಲ. ಎಲ್ಲ ಗೂಗಲ್ ನೋಡ್ಕೊಂಡು ಕಲ್ತ್ಬಿಡ್ತೀನಿ ಅಂದರೆ ಆಗಲ್ಲ. ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್. ಎಲ್ಲ ಗೂಗಲ್ ನೋಡ್ಕೊಂಡು ಜೀವನ ನಡೆಸೋಕ್ಕಾಗಲ್ಲ. ಗೂಗಲ್ಲು ಸಹಾಯಕ. ಈಗ ಎಲ್ಲ ಸಿವಿಲೈಸೇಷನ್ ಬಂದಾಗ ಚಾಕು ವೆಚ್ಚಕ್ಕೆ ಅಂತ ಚೂರಿ ಕಂಡುಹಿಡಿದ್ರು. ನೀವು ಮನುಷ್ಯರಿಗೆ ಹಾಕೋಕ್ಕೆ ಶುರು ಮಾಡಿಬಿಟ್ರಿ. ಅವರೆಲ್ಲ ಕಲ್ಲು ಬಂಡೆ ಹೊಡೆಯೋಕ್ಕೆ ಅಂತ ಪಾಪ ಅನಿಸ್ಟಿನ ಕಾಲದಲ್ಲಿ ಅವರು ಡೈನಮೆಂಟ್ ಕಂಡುಹಿಡಿದ್ರು. ನೀವು ಪಾರ್ಲಿಮೆಂಟ್ಗೆ ಹಾಕೋಕ್ಕೆ ಶುರು ಮಾಡಿಬಿಟ್ರಿ. ಅಂದರೆ ಯಾವ್ಯಾವುದು ಒಳ್ಳೆಯದಕ್ಕೆ ಅಂತ ಕಂಡುಹಿಡಿದ್ರು ಮನುಷ್ಯ ನಾಗರಿಕತೆಯಲ್ಲಿ, ಅದೆಲ್ಲದರಿಂದ ಡಬಲ್ ಎಡ್ ಸೋಡ್ ಥರ ಒದ್ದಾಟ ಆಗ್ತಾಯಿದೆ. ಸೊ ಡೋಂಟ್ ಬಿ ಕ್ಯಾರಿಡ್ ಅವೇ ಅನ್ನೋವಂಥದ್ದು ಈ ಡೆಂಗಿ ಫೀವರ್ನಲ್ಲಿ ನನ್ನಂಥದ್ದು ನನ್ನ ಸಬ್ಮಿಷನ್. ಅದರಲ್ಲಿ 3 ಹೈಪೋಪ್ರೋಟೀನಿಮಿಯಾ, ಹೈಪೋನೆಟ್ರಿಮಿಯಾ, ಹೈಪೋಫಿಬ್ರಿನಿಜಿಮಿಯಾ ಅಂತ 3 ಕರಿತೀವಿ. ಅದೇನು ಪಾಠ ಮಾಡ್ತಾರಲ್ಲ ಕ್ಲಾಸಲ್ಲಿ, ಅದು ಜನಗಳಿಗೇನು ಬೇಕಾಗಿಲ್ಲ. ಅದು ಡಾಕ್ಟ್ರುಗಳು ನೋಡ್ಕೊಳ್ತೀವಿ ಏನೇನು ಕಮ್ಮಿ ಆಗುತ್ತೆ. ಇದು ಕಮ್ಮಿ ಆದಾಗ ಡೆಂಗಿ ಅಂತಲೇ ಹೆಂಗೆ ಹೇಳ್ತೀವಿ. ಮೊದಲ ಥರ ನಮ್ಮ ಕಾಲದಲ್ಲಿ ಬ್ಲಡ್ ತೊಗೊಂಡೋಗಿ ಅಲ್ಲಿ ಕೊಟ್ಟು ಕಾದು ಎಲ್ಲ ಮಾಡಬೇಕಾಗಿಲ್ಲ. ಇವಾಗ ಸ್ಪಾಟ್ ಟೆಸ್ಟ್ಗಳು ಬಂದಿದ್ದಾವೆ. ಅದನ್ನು
ನೀವೇ ಮಾಡಿಕೊಂಡ್ರೂ ಗೊತ್ತಾಗುತ್ತೆ, ಇಲ್ಲ ಒಂದು ಲ್ಯಾಬೊರೇಟ್ರಿಗೆ ಹೋಗಿ 5 ನಿಮಿಷದಲ್ಲಿ ಹೇಳ್ತಾರೆ ಅದನ್ನು ಸ್ಪಾಟ್ ಟೆಸ್ಟಲ್ಲಿ. ಡೆಂಗ್ಯೂ ಫೀವರ್ ಆಗಿದ್ರೆ ಭಾಳ ಹುಷಾರಾಗಿರ್ಬೇಕಾಗತ್ತೆ. ಪ್ಲೇಟ್ಲೆಟ್ಟು 5,000ಕ್ಕೆ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋರಿಗೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಪರ್ಮಿಷನ್ ತೊಗೊಂಡು ನಾನೇ ನೇರವಾಗಿ ಹೋಮಿಯೋಪತಿ ಔಷಧಿನ ಕೊಟ್ಟು 24 ಗಂಟೆಯಲ್ಲಿ 5,000 ಇದ್ದಿದ್ದು 50,000ಕ್ಕೆ ಬಂದು ಸೆಕೆಂಡ್ ಡೇಗೆ ಮನೆಗೆ ವಾರ್ಡಿಗೆ ಡಿಸ್ಚಾರ್ಜ್ ಆಗಿ ಅಲ್ಲಿಂದ ಮನೆಗೆ ಡಿಸ್ಚಾರ್ಜ್ ಇರೋ ಸಂಖ್ಯೆ ಬಹಳ ಇದೆ. ಹೋಮಿಯೋಪತಿನಲ್ಲಿ ಈ ಥರ ಬ್ಲೀಡಿಂಗಿಗೆ, ಡೆಂಗಿ ಫೀವರ್ಸ್ಗೆ ನಮ್ಮಲ್ಲಿ ಪ್ರಿವೆಂಟಿವ್ಸನ್ನು ಕೂಡ ಕೊಡ್ತೀವಿ. ಗೊತ್ತಾಗ್ತಿದ್ದಂಗೆ ಈ ಏರಿಯಾದಲ್ಲಿ ಎಪಿಡೆಮಿಕ್ ಆಗಿ ಡೆಂಗಿ ಫೀವರ್ ಬಂತು, ಈ ಏರಿಯಾದಲ್ಲಿ ಮಲೇರಿಯಾ ಬಂತು, ಆವಾಗ ನಮ್ಮ ಹೋಮಿಯೋಪತಿಕ್ ಪ್ರಿವೆಂಟಿವ್ಸನ್ನು ನಮಗೆಲ್ಲ ಬರೋರಿಗೆ ಕೊಡ್ತೀವಿ. ಸರ್ಕಾರ ಮನಸ್ಸು ಮಾಡಿದರೆ ಆ ಏರಿಯಾದಲ್ಲಿ, BBMP ಮನಸ್ಸು ಮಾಡಿದರೆ ಆ ಏರಿಯಾದಲ್ಲಿ ಯಾವುದು ವ್ಯಾಕ್ಸಿನೇಷನ್ಗಳು ಕೊಡದೆ, ಯಾವುದು ಸೈಡ್ ಕಾಂಪ್ಲಿಕೇಶನ್ ಇಲ್ಲದೇ ಹೋಮಿಯೋಪತಿಯನ್ನು ಉಪಯೋಗಿಸ್ಬೋದು. ಹೋಮಿಯೋಪತಿ ಮತ್ತು ವ್ಯಾಕ್ಸಿನೇಷನ್ನು ಆಲ್ಮೋಸ್ಟ್ 90% ಸಿಮಿಲರ್. ಯಾಕೆ? ವ್ಯಾಕ್ಸಿನೇಷನ್ನು ಹೋಮಿಯೋಪತಿಯ ಕರಡು ಥಿಯರಿ. ಈಗ ಉದಾಹರಣೆಗೆ ಈಗ ಹಾವು ಕಡಿತು ಅಂತ ಇಟ್ಕೊಳ್ಳಿ, ಹಾವು ಕಡಿದವ್ರಿಗೆ ಏನು ಮೆಡಿಸಿನ್ ಕೊಡ್ತಾರೆ ಹೇಳಿ? ಹಾವಿನ ವಿಷಯದಿಂದನೇ ಮಾಡಿದ ಮೆಡಿಸಿನ್ ಕೊಡ್ತಾರೆ. ಹಾವು ಕಡಿದಾಗ ಲಾರ್ಜ್ ಕ್ವಾಂಟಿಟೀಸ್ನಲ್ಲಿ ಹಾವು ಕಡಿದ್ರೆ ಮನುಷ್ಯ ಸತ್ತೋಗ್ತಾನೆ. ಅದು ಮೀಡಿಯಮ್ ಲೆವೆಲ್ನಲ್ಲಿ ಹಾವು ಕಡ್ದಿದ್ದು ವಿಷ ಮೀಡಿಯಮ್ ಲೆವೆಲಲ್ಲಿ ಹರಡಿದರೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗುತ್ತೆ. ಇವೆರಡೂ ತೊಂದರೆಗೆ ಔಷಧ ಏನು? ಹಾವಿನ ವಿಷದಿಂದನೇ ಮಾಡಿದ ಆ್ಯಂಟಿವೆನಮ್, ಪ್ರತಿಮದ್ದು, ವಿಷಸ್ಯ ವಿಷಮೌಷಧಂ. ಸ್ಕಂದ ಪುರಾಣದಲ್ಲಿ ಅವಾಗಲೇ ಹೇಳ್ತಾಯಿದ್ರು, ಉಷ್ಣಂ ಉಷ್ಣೇನ ಶಮ್ಯತಿ, ನಮ್ಮಲ್ಲಿತ್ತು ಅದು. ಅದನ್ನು ಹೋಮಿಯೋಪತಿ ಹೇಳೋದು ಅದನ್ನೇ. ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ. ಸೊ ನಮ್ಮಲ್ಲಿ ಇದಕ್ಕೆ ವ್ಯಾಕ್ಸಿನೇಷನ್ ಥಿಯರಿಯನ್ನೇ ಆಧರಿಸಿ ಯಾವುದೇ ಡ್ರಗ್ ಸೈಡ್ ಎಫೆಕ್ಟ್ ಇಲ್ಲದೆ ಏಬಲ್ ಆಗಿ ಯೂಸ್ ಮಾಡ್ಬೋದು. ಅದನ್ನು ಕೋವಿಡ್ನಲ್ಲಿ ಯೂಸ್ ಮಾಡಿದ್ವಿ. ಫಾರ್ಮಾ ಕಂಪನಿಗಳು ನಮ್ಮನ್ನು ಕೊಡೋಕ್ಕೆ ಬಿಡಲಿಲ್ಲ. ಆ್ಯಕ್ಚುಲಾಗಿ ಅವರೆಲ್ಲ 50 ಕೋಟಿ 100 ಕೋಟಿ 1000 ಕೋಟಿ ಲೆಕ್ಕ ಮಾತಾಡ್ತಾರೆ. ನಾನು 20 ರೂಪಾಯಿಗೆ ನಮ್ಮ ಈ ಬಡ ಬೋರೇಗೌಡ ನಮ್ಮ ರೋಡಲ್ಲಿ ಕಸ ಗುಡಿಸ್ತಾ ಇರೋನು, ಆ ಕಸ ಗುಡಿಸೋರು ಫ್ರೀಯಾಗಿ ಕೊಟ್ಟೆ, ಅದು ಬೇರೆ ಪ್ರಶ್ನೆ. ಯಾರ್ಯಾರು ಕೂಡ ಒಂದೊತ್ತಿನ ಊಟಕ್ಕಿಲ್ಲದೆ ಇರೋರು ಕೂಡ ಈ ದೇಶದಲ್ಲಿ ಹೋಮಿಯೋಪತಿನ 20 ರೂಪಾಯಿ ಕೊಟ್ಟು ಒಂದು ಆ್ಯಂಟಿ ಡೆಂಗಿ, ಆ್ಯಂಟಿ ಮಲೇರಿಯಾ ಆ್ಯಂಡ್ ನಾನು ಹೇಳ್ದಂಗೆ ಆ್ಯಂಟಿ ಕೋವಿಡ್ ಈ ವ್ಯಾಕ್ಸಿನೇಷನ್ಸ್ಗಳಿಗೆ ಸಮನಾಗಿರೋವಂಥ ಔಷಧಿಗಳನ್ನು ತಗೋಬೋದು. ಇದು ಯಾರದೇ ಮೆಹರ್ಬಾನಿಗೋಸ್ಕರ ತಗೋಬೇಕಾಗಿಲ್ಲ. ಇದು ಒಂದು ಸೈಂಟಿಫಿಕ್ ಸಿಸ್ಟಮ್ ಅನ್ನೋದನ್ನು ಭಾರತ ಸರ್ಕಾರ ಸಂಸತ್ನಲ್ಲಿ ಒಪ್ಕೊಂಡಿದೆ. ಹಾಗಾಗಿ ವಿ ಹ್ಯಾವ್ ದಿ ರೈಟ್ ಟು ಅಡ್ಮಿನಿಸ್ಟರ್ ಆಲ್ಸೋ. ಒಂದು ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಈಗ ನಮ್ಮ ಹತ್ರ ಎಲ್ಲ ಔಷಧಿಗಳು ಕೊಟ್ಟರೆ ಜಾಸ್ತಿ ದುಡ್ಡು ಸಿಗಲ್ಲ. ತಯಾರಕರಿಗೆ, ಕೊಡೋರಿಗೆ, ಮಧ್ಯವರ್ತಿಗಳಿಗೆ, ಇವ್ರಿಗೆ ಯಾರಿಗೂ ದುಡ್ಡು 50 ಕೋಟಿ 100 ಕೋಟಿ ಎಲ್ಲ ಸಿಕ್ಕದೇ ಇಲ್ಲ. 1-2 ಲಕ್ಷದಲ್ಲಿ ನಾವು ಇಡೀ ಗಾಂಧಿ ಬಜಾರ್ಗೆ ಔಷಧಿ ಕೊಟ್ಬಿಡ್ಬೋದು. ಸೊ ಹಾಗಾಗಿ ಜನತೆ ಖಂಡಿತ ಇತ್ತ ಗಮನ ಹರಿಸಿ, ಹೋಮಿಯೋಪತಿ ಕ್ಯಾನ್ ಬಿ ಫಾರ್ ಮೋರ್ ಸೈಂಟಿಫಿಕ್, ಫಾರ್ ಮೋರ್ ರೀಸನಬಲ್. ಮತ್ತು ಯಾವುದೇ ಔಷಧೀಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳಿಗೆ ಹೊಂದಿಕೊಳ್ಳುವಂತಿರಬೇಕು. ಮಯನ ಅರಮನೆಯನ್ನು ಹೋಲುವಂತಹ ಆಸ್ಪತ್ರೆಗಳು, ಮಾರುದ್ದುದ್ದ ನಿಲುವಂಗಿಗಳು, ದೊಡ್ಡ ದೊಡ್ಡ ಫಾರ್ಮಾ ಕಂಪನಿಗಳಿಂದ ಬರುವಂಥದ್ದೇನೇ ಆರೋಗ್ಯ ಅಂತ ನಾವು ಅಂದ್ಕೊಂಡಿದ್ರೆ ಅದು ನಮ್ಮ ತಪ್ಪು. ನಮ್ಮ ಜನತೆಗೆ ಇನ್ನೂ ಒಂದು ಗೊತ್ತಿರಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೂ, ದೊಡ್ಡ ದೊಡ್ಡ ಡಾಕ್ಟ್ರುಗಳಿಗೂ, ದೊಡ್ಡ ದೊಡ್ಡ ಫಾರ್ಮಾ ಕಂಪನಿಗಳಿಗೂ ನಿಮ್ಮ ಆರೋಗ್ಯಕ್ಕೂ ಸಂಬಂಧ ಇಲ್ಲ. ಇವ್ರು ಯಾರೂ ನಿಮ್ಮ ಆರೋಗ್ಯ ಹೆಂಗೆ ಮೇಂಟೈನ್ ಮಾಡಿಕೊಡ್ತೀವಿ ಅಂತ ಯಾರೂ ಹೇಳಲ್ಲ. ಕುರಿ ಕೊಬ್ಬದಷ್ಟು ಯಾರಿಗೋ ಲಾಭ ಅಂತಾರಲ್ಲ, ನೀವೆಲ್ಲ ಕಾಯಿಲೆ ಬೀಳಿ ನಮ್ಮ ಆಸ್ಪತ್ರೆಗೆ ಬನ್ನಿ, ಇನ್ಶೂರೆನ್ಸ್ ಇದ್ದರೆ 5 ಲಕ್ಷ, ಅಲ್ಲದೆ ಇದ್ದರೆ 2 ಲಕ್ಷ, ಇನ್ನೇನು ಇಲ್ಲದೆ ಇದ್ದರೆ ಗೌರ್ಮೆಂಟ್ ಆಸ್ಪತ್ರೆ. ಆ ಲೆವೆಲ್ಲಿಗೆ ವೈದ್ಯಕೀಯ ವ್ಯವಸ್ಥೆ ಬಂದುಬಿಟ್ಟಿದೆ. ಹಿಂದೆಂದಿಗಿಂತಲೂ ಹೋಮಿಯೋಪತಿ ಈ ಕಾಲಕ್ಕೆ ಅತ್ಯಂತ ಸೂಕ್ತ. ಕೇರಳ ಅಂತ ಸಣ್ಣ ರಾಜ್ಯದಲ್ಲಿ 1,000-1,500 ಡಿಸ್ಪೆನ್ಸರಿ, ಎಲ್ಲ ಹೋಬಳಿಗಳು ಡಾಕ್ಟ್ರುಗಳಿದ್ದಾರೆ, ಎಲ್ಲ ಹೋಬಳಿಗಳಲ್ಲಿ ಆಸ್ಪತ್ರೆಗಳಿದ್ದಾವೆ. ಬೆಂಗಾಲಲ್ಲಂತೂ ರೋಡಿಗೆ 2 ಡಿಸ್ಪೆನ್ಸರಿ ತೆಗೆದಿದ್ದಾರೆ. UPನಲ್ಲಿ 2,500 ಡಿಸ್ಪೆನ್ಸರೀಸ್ ಇದೆ. ನಾವು ಕೂಡ ಅತ್ತ ಗಮನ ಹರಿಸಬೇಕು ಅನ್ನೋದು ನನ್ನ ಭಿನ್ನಹ ಅಂತಲೇ ಹೇಳ್ಬೋದು. ಓಕೆ,
ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಹೋಮಿಯೋಪತಿನಲ್ಲಿ ಯಾವ ರೀತಿಯಾಗಿರುತ್ತೆ ಟ್ರೀಟ್ಮೆಂಟ್ ಅಂದರೆ ಬೇಸಿಗೆ ಕಾಲದಲ್ಲಿ ಆಗ್ತಾ ಇರುವಂತಹ ಆರೋಗ್ಯದ ಸಮಸ್ಯೆಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ ಹೇಗಿರುತ್ತೆ, ಇನ್ನು ಹೋಮಿಯೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದಾದರೆ ಏನಾದರೂ ಪಥ್ಯಕ್ರಮಗಳನ್ನು ಅನುಸರಿಸಬೇಕಾಗತ್ತಾ, ಇದ್ರ ಕುರಿತಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಹೋಮಿಯೋಪತಿ ತಜ್ಞರಾದಂಥ ನಾಡೋಜ ಡಾಕ್ಟರ್ BT ರುದ್ರೇಶ್ ಸರ್ ನಮ್ಮ ಜೊತೆನಲ್ಲಿದ್ದಾರೆ. ಬೇಸಿಗೆ ಕಾಲದಲ್ಲಿ ಆಗುವಂತಹ ಆರೋಗ್ಯದ ಸಮಸ್ಯೆಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಡೆಂಗ್ಯೂ, ಮಲೇರಿಯಾ ಈ ರೀತಿಯಾದಂಥ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತವೆ. ಅದಕ್ಕೆ ಕಾರಣಗಳೇನು, ಅದರ ಸಿಂಟಮ್ಸ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಇನ್ನು ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಯಾವ ರೀತಿಯಾಗಿರುತ್ತೆ ಟ್ರೀಟ್ಮೆಂಟ್, ಹೋಮಿಯೋಪತಿನಲ್ಲಿ ಸಿಗುವಂಥ ಟ್ರೀಟ್ಮೆಂಟ್ ಹೇಗಿರುತ್ತೆ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಯನ್ನು ಹೊಂದುತ್ತಾ ಟ್ರೀಟ್ಮೆಂಟ್ ತಗೊಳ್ಳುವ ಹಂತದಲ್ಲಿ ಏನಾದರೂ ಪಥ್ಯಕ್ರಮಗಳನ್ನು ನೀವು ಅನುಸರಿಸಬೇಕಾ, ಹೋಮಿಯೋಪತಿ ಅಂದರೆ ಅಲೋಪತಿಗೆ ಹೋಲಿಸ್ಕೊಂಡ್ರೆ ಹೋಮಿಯೋಪತಿ ಮೆಡಿಸಿನ್ ತುಂಬ ಸ್ಲೋನಾ, ಈ ಎಲ್ಲ ವಿಚಾರದ ಕುರಿತಾಗಿ ಡಾಕ್ಟರ್ ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಡಾಕ್ಟರ್, ಕೊನೆಯದಾಗಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಹೇಗಿರುತ್ತೆ ಟ್ರೀಟ್ಮೆಂಟ್? ನೀವು ಹೋಮಿಯೋಪತಿಯನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನೇಚರನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಅರ್ಥ, ನಂಬರ್ 1. ನಂಬರ್ 2, ಕಳೆದ 250 ವರ್ಷಗಳಿಂದ ನಮ್ಮ ಔಷಧಿಗಳು ಏನು ಪ್ರಯೋಗದಲ್ಲಿದ್ದಾವೆ ಇವ್ಯಾವುಗಳನ್ನು ಕೂಡ ಡ್ರಗ್ ಇಂದನೇ ಸತ್ತೋದ್ರು. HQ ತೊಗೊಂಡ ಸತ್ತೋದ, ಇನ್ನೇನೋ ತೊಗೊಂಡ ಸತ್ತೋದ ಅನ್ನೋವಂಥದ್ದು ಡ್ರಗ್ ಡೇಂಜರ್ಸ್ ಇಲ್ಲವೇ ಇಲ್ಲ. ಇದುವರೆಗೂ ಕೂಡ ಕಳೆದ 250 ವರ್ಷದಲ್ಲಿ ನಾವು ಯಾವುದೇ ಔಷಧವನ್ನು ಮಾರ್ಕೆಟಿಂದ ವಾಪಸ್ ತಗೊಂಡಿಲ್ಲ. ಇವತ್ತಿಗೂ ಸತ್ಯ, ಅವತ್ತಿಗೂ ಸತ್ಯ, ಆಚಂದ್ರಾರ್ಕವಾಗಿ ಸತ್ಯ, ಹೋಮಿಯೋಪತಿಯ ಸತ್ಯ. ಏನು ಹೋಮಿಯೋಪತಿಯ ಸತ್ಯ? ನಾನು ಆಗಲೇ ಹೇಳ್ತಾ ಇದ್ದೆ, ಲಾರ್ಜ್ ಕ್ವಾಂಟಿಟೀಸು ಅಂದರೆ ಹಾವು ಕಡಿದ್ರೆ ಲಾರ್ಜ್ ಕ್ವಾಂಟಿಟೀಸ್ನಲ್ಲಿ ಮನುಷ್ಯ ಸತ್ತೋಗ್ತಾನೆ. ಮೀಡಿಯಮ್ ರೇಂಜಲ್ಲಿ ವಿಷ ಏರಿದರೆ ಪ್ಯಾರಾಲಿಸಿಸ್ ಆಗುತ್ತೆ. ನಿಮಗೆ ಗೊತ್ತಿರಬೇಕು, ಹಾವಿಗೆ ಪ್ರತಿಮದ್ದು ಹಾವಿನ ವಿಷನೇ. ಹಾವಿನ ವಿಷವನ್ನೇ ಅತ್ಯಂತ ಮೈನ್ಯೂಟೆಸ್ಟ್ ಡೋಸಲ್ಲಿ ಕೊಟ್ಟಾಗ ಅವನು ಎಡ್ವರ್ಡ್ ಜೆನ್ನು 1796 ಕಂಡಿಡಿದ ವರ್ಷವೇ, ಅದೇ ವರ್ಷಕ್ಕಿಂತ 1 ವರ್ಷಕ್ಕೆ ಮುಂಚೆ ಹೋಮಿಯೋಪತಿಯ ಜನಕ ಹಾನಿಮನ್ ಯಾರಿದ್ದರು, ಅವರು ಹೋಮಿಯೋಪತಿಯನ್ನು ಕಂಡಿಡಿದ್ರು. ವ್ಯಾಕ್ಸಿನೇಷನ್ ಥಿಯರಿ, ಹೋಮಿಯೋಪತಿ ಥಿಯರಿ ಒಂದೇ ಇತ್ತು. ವ್ಯತ್ಯಾಸ ಇಷ್ಟೇ ಇತ್ತು, ವ್ಯಾಕ್ಸಿನೇಷನ್ನಲ್ಲಿ ಆ ಬ್ಯಾಕ್ಟೀರಿಯಾನ ಸಾಯಿಸಿ ಅದರದ್ದನ್ನೇ ಪ್ರತಿಮದ್ದಾಗಿ ಕೊಡ್ತಾಯಿದ್ರು. ನಮ್ಮಲ್ಲಿ ಡೈನಮಿಕ್ ಸ್ಟೇಟಲ್ಲಿ ಅಂದರೆ ಯಾವುದೇ ಔಷಧೀಯ ಏನು ಹೇಳ್ತೀವಿ ಅದಕ್ಕೆ, ನಮ್ಮಲ್ಲಿ ವಿಷದಲ್ಲಿರುವಂಥ ವಿಷ ಅಥವಾ ಮಿನರಲ್ಸಲ್ಲಿರುವಂಥ ಮಿನರಲ್ಸು ಇದು ಯಾವುದೂ ಇಲ್ಲದೇ ಶುದ್ಧೀಕರಿಸಿ, ಸಿದ್ಧೀಕರಿಸಿ, ಶಕ್ತೀಕರಿಸಿ ಔಷಧಿಯನ್ನು ಕೊಡ್ತೀವಿ. ಹೋಮಿಯೋಪತಿಕ್ ಫಾರ್ಮಸಿ ಒಂದು ವಿಶೇಷವಾದದ್ದು, ಮತ್ತು ಯಾರಿಗೂ ಡ್ರಗ್ಗಿಂಗ್ ಆಗೋಲ್ಲ. ಹಾಗಾಗಿ ಹೋಮಿಯೋಪತಿ ಸೇಫು. ಮತ್ತು ಹೋಮಿಯೋಪತಿಯ ಮೂಲ ತತ್ವ ಏನು? ಟ್ರೀಟ್ ದ ಮ್ಯಾನ್ ನಾಟ್ ದ ಡಿಸೀಸ್ ಅಂತ, ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡುವಂಥ. ಹಂಗಾದ್ರೆ ಟೈಫಾಯ್ಡಿಗೆ ನಿಮ್ಮ ಹತ್ರ ಔಷಧಿ ಇಲ್ವಾ? ಇದೆ, ಟೈಫಾಯ್ಡ್ಗಿದೆ, ಕಾಲ್ರಾಗಿದೆ, ಹೆಸರಿಸಿದ ಎಲ್ಲದಕ್ಕೂ ಇದೆ. ಹೋಮಿಯೋಪತಿ ಏನನ್ನು ನಂಬ್ಕೊಳ್ಳುತ್ತೆ ಅಂದರೆ, ಕಾಯಿಲೆಗೆ ಒಂದು ಹೆಸರಿಟ್ಟು ಅದಕ್ಕೊಂದು ಔಷಧಿ ಕೊಡುವವನು ವೈದ್ಯನಲ್ಲ, ಅವನು ಪೆಡ್ಲರ್ ಆಫ್ ಮೆಡಿಸನ್ ಅಂತ, ಔಷಧ ವರ್ತಕ ಅಂತ ಕರಿತೀವಿ. ಯಾಕೆ? ಮನುಷ್ಯನನ್ನು ಬಿಡಿ ಭಾಗಗಳಾಗಿ ಎಡಗೈಗೊಬ್ಬ, ಬಲಗೈಗೆ, ಮೂಗಿಗೆ, 32 ಹಲ್ಲಿಗೆ, ಹಿಂಗೆ ಕೂದಲಿನ ತುದಿಗೆ, ಬುಡಕ್ಕೆ ಇಷ್ಟೊಂದು ಸ್ಪೇರ್ ಪಾರ್ಟ್ಸ್ ಡಾಕ್ಟ್ರುಗಳು ಆಗಬೇಕಾಗಿಲ್ಲ. ಮನುಷ್ಯನನ್ನು ಬಿಡಿ ಬಿಡಿಯಾಗಿ ನೋಡಬೇಕಾಗಿಲ್ಲ, ಇಡಿಯಾಗಿ ನೋಡಬೇಕು, ಒಂದೇ ಘಟಕವನ್ನಾಗಿ ನೋಡಬೇಕು ಅನ್ನುವಂಥದ್ದು ಹೋಮಿಯೋಪತಿಯ ಮೂಲ ತತ್ವ. ಯಾಕೆ? ತಾಯಿಯ ಗರ್ಭದಲ್ಲಿದ್ದಾಗ ತಂದೆಯ ವೀರ್ಯಾಣು, ತಾಯಿಯ ಅಂಡಾಣು ಸೇರಿದಾಗ ಒಂದೇ ಒಂದು ಸ್ಟ್ರಕ್ಚರ್ ಆಗಿತ್ತಲ್ವ, ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್. ಅಂಥದ್ದು ಒಂದಿದ್ದು 2 ಆಗಿ, 2 ಇದ್ದಿದ್ದು 4 ಆಗಿ, 400 ಆಗಿ 9 ತಿಂಗಳು ಬೇಕಾಯಿತು ಫೀಟಸ್ ಅಂತ. ರಂಗನಾಥ ಅಂತ ಕರೆಯೋಕ್ಕೆ 21 ವರ್ಷ ಬೇಕಾಯಿತು. ಈ ವ್ಯಕ್ತಿ ಇವತ್ತು ಯಾರು ನಿಮ್ಮ ಎದುರುಗಡೆ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ, ಅವನು ತಾಯಿಯ ಗರ್ಭದಲ್ಲಿ ಒಂದೇ ಸೆಲ್ಲಿಂದ ವಿಕಸಿತ ಆಗಿದ್ದಾನಲ್ವ. ಮ್ಯಾನ್ ಈಸ್ ಅನ್ ಎವಾಲ್ವ್ಮೆಂಟ್ ಆಫ್ ಸಿಂಗಲ್ ಸೆಲ್ ಅಂತೀವಿ. ಮತ್ತು ಅವನು ನ್ಯಾಕ್ ಸ್ಪೇರ್ ಪಾರ್ಟ್ಸ್ ಥರ ನೋಡ್ತೀರಾ. ಹಾಗಾಗಿ ಹೋಮಿಯೋಪತಿ ಅತ್ಯಂತ ಸೈಂಟಿಫಿಕ್ಕು,
ಮನುಷ್ಯನ ಥರ ನೋಡ್ತೀವಿ. ಯಾವುದೇ ಡ್ರಗ್ ಎಫೆಕ್ಟ್ಸ್ ಇಲ್ಲ, ತೊಗೊಳೋಕ್ಕೆ ಸುಲಭ. ಇನ್ಫ್ಯಾಕ್ಟ್ ಮೋರ್ ಎಕನಾಮಿಕಲ್ ಟು ಈ ಕಂಟ್ರಿಗೆ. ನಾನು ಹೇಳ್ದಂಗೆ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳಿಗಾಗತ್ತೆ. ಸೈಡ್ ಎಫೆಕ್ಟ್ಸ್ ಇರೋದೇ ಇಲ್ಲ ಹಾನೆಸ್ಟ್ಲಿ. ಅದನ್ನು ತಗೊಳ್ಳಿ ಅನ್ನುವಂಥದ್ದು ಒಂದು. ಮತ್ತು ನಮ್ಮ ಎಲ್ಲ ಔಷಧಗಳು ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಸಿದ್ಧೀಕರಿಸಿ ಟ್ರಯಲ್ಸ್ ಅಂತ ಕರೀತಾರಲ್ವ, ಹ್ಯೂಮನ್ ಟ್ರಯಲ್ಸು. ನಾವು ನಾಯಿಗಳ ಮೇಲೆ, ನರಿಗಳ ಮೇಲೆ, ಇಲಿಗಳ ಮೇಲೆ, ಮೊಲಗಳ ಮೇಲೆ ನಮ್ಮ ಔಷಧಿಗಳನ್ನು ಪ್ರಯೋಗ ಮಾಡಲ್ಲ. ನಮ್ಮ ಎಲ್ಲ ಔಷಧಿಗಳು ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಿ ಸಿದ್ಧೀಕರಿಸಿ ಇಟ್ಕೊಂಡಿದ್ದೀವಿ. ಸಿಮಿಲಿಬಸ್ ಕ್ಯೂರೆಂಟರ್ ಅಂತಾರೆ. ಈ ಹಾನಿಮನ್ ಯಾರಿದ್ದಾರೆ, ಇವ್ರು ಹೇಳಿದ್ದು ಯಾವುದೇ ಒಂದು ವಸ್ತು ಆರೋಗ್ಯವಂತ ವ್ಯಕ್ತಿಯಲ್ಲಿ ಕೆಲವು ರೋಗೋತ್ಪನ್ನಗಳನ್ನು ಉಂಟು ಮಾಡಬಲ್ಲದಾದಲ್ಲಿ ಅದೇ ವಸ್ತು ಶಕ್ತೀಕರಿಸಿದ ರೂಪದಲ್ಲಿ ಅದೇ ಚಿಹ್ನೆಗಳುಳ್ಳ ರೋಗಿಯಲ್ಲಿ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ. ಇದೇನು ಇಷ್ಟು ದೊಡ್ಡ ಥಿಯರಿ ಇರ್ತಿರಲ್ವಾ? ಸಿಂಪಲ್ಲು. ಎಲ್ಲರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಈರುಳ್ಳಿ ಹೆಚ್ಚಬೇಕಾದ್ರೆ. ಇಲ್ಲಿ ಯಾರೋ ಒಬ್ಬನಿಗೆ ನೀರುಳ್ಳಿ ಹೆಚ್ಚದೇ ಇದ್ದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಈರುಳ್ಳಿಯಿಂದನೇ ಮಾಡಿದ್ದ ಒಂದು ಅಲಿಯಂ ಸೀಪ ಅಂತ ಔಷಧಿ ಅದನ್ನು ಕೊಡ್ತೀವಿ, ಸರಿ ಹೋಗುತ್ತೆ. ಸೈನ್ಸಾ? ಖಂಡಿತ ಸೈನ್ಸು. ಹೇಗೆ? ನೋ ಟೂ ಥಿಂಗ್ಸ್ ಆರ್, ಎರಡೂ ಸಮಾನಾಂತರವಾಗಿರುವ ವಸ್ತುಗಳು ಒಂದೇ ಜಾಗದಲ್ಲಿ ಇರೋದಿಲ್ಲ. ಸೊ ಡಿಸೀಸ್ ಇಲ್ಲಿತ್ತು, ನಾವು ಅದಕ್ಕೆ ಸಮಾನಾಂತರವಾಗಿರುವಂಥದ್ದು ಸಮ ಔಷಧಿಗಳನ್ನು ಅದೇ ಜಾಗಕ್ಕೆ ಆರ್ಟಿಫಿಷಿಯಲ್ಲಾಗಿ ಇಂಟ್ರಡ್ಯೂಸ್ ಮಾಡಿದ್ವಿ. ಹಳೇದು ಹೊರಟೋಯ್ತು. ಇಟ್ಸ್ ಮೋರ್ ಸೈಂಟಿಫಿಕ್. ಸೈನ್ಸ್ ಅನ್ನೋ ಪದ ನಮ್ಮೆಲ್ರಿಗೂ ಒಂದು ಗೊತ್ತಿರಬೇಕಾಗುತ್ತೆ. ಮೆಡಿಸನ್ನು ಈಗ ಯಾರಿಗೂ ಕೆಲವ್ರದ್ದೆಲ್ಲ ವಾದ ಇದೆ, ನಿಮ್ಮದು ಸೈಂಟಿಫಿಕ್ಕಾ, ನೀವು ರಿಸರ್ಚ್ ಮಾಡಿದ್ದೀರಾ. ನಾವು ಸರ್ಚ್ ಮಾಡಿರೋದು ಸರಿಯಾಗಿರೋದ್ರಿಂದ ನಾವು ರೀಸರ್ಚ್ ಮಾಡಬೇಕಾಗಿಲ್ಲ, ನಂಬರ್ 1. ನಂಬರ್ 2, ಮೆಡಿಸನ್ ಈಸ್ ದ ಮೋಸ್ಟ್ ಇನ್ಎಕ್ಸಾಕ್ಟ್ ಸೈನ್ಸ್. ಮ್ಯಾಥಮೆಟಿಕ್ಸಲ್ಲಿ 1+1=2, ನೀನು ಮಾಡಿದ್ರು ನಾನು ಮಾಡಿದರು. ಫಿಸಿಕ್ಸಲ್ಲಿ 1 ಸ್ಟೆಪ್ ಕಡಿಮೆ. ಅವಳ್ಯಾರ ನ್ಯೂಯಾರ್ಕಿಂದ ಬೆಳಗ್ಗೆ ಫೋನ್ ಮಾಡಿ, ಹಾಯ್ ಡಾಕ್, ಗುಡ್ ಮಾರ್ನಿಂಗ್ ಅಂದ್ಲು. ನಾನು ಹೇಳಿದೆ ಗುಡ್ ಈವ್ನಿಂಗ್, ಅಲ್ಲಿ ಗುಡ್ ಮಾರ್ನಿಂಗು, ಇಲ್ಲಿ ಗುಡ್ ಈವ್ನಿಂಗು. ಟೈಮ್ ಆ್ಯಂಡ್ ಸ್ಪೇಸ್ ಆರ್ ದ ಕನ್ಸ್ಟ್ರೈಂಟ್ಸ್ ಫಿಸಿಕ್ಸಲ್ಲಿ. ಕೆಮಿಸ್ಟ್ರಿಗೆ ಬಂದರೆ ಹೇಗೆ ಬೀನ್ ಹಾಕಿ ಇಂಥ ಟೆಂಪ್ರೇಚರು ಇಂಥ ಪ್ರೆಷರಲ್ಲಿ ಹಾಕಿ ತಿರುಗಿಸಿದಾಗ ಮಾತ್ರ ಟುಸ್ ಅಂತ ಬರುತ್ತೆ, ಸುಮ್ಮನೆ ಹಾಕ್ಬಿಟ್ರೆ ಬರಲ್ಲ. ಸೊ ಟೆಂಪ್ರೇಚರು, ಪ್ರೆಷರು, ಕನ್ಸ್ಟ್ರೈನು ಕೆಮಿಸ್ಟ್ರಿನಲ್ಲಿ ಅಂದರೆ ಏನರ್ಥ? ಮ್ಯಾಥಮೆಟಿಕ್ಸಲ್ಲಿದ್ದ ನಿಖರತೆ ಫಿಸಿಕ್ಸಲ್ಲಿಲ್ಲ, ಫಿಸಿಕ್ಸಲ್ಲಿ ಇದ್ದಿದ್ದು ಕೆಮಿಸ್ಟ್ರಿಲಿಲ್ಲ, ಕೆಮಿಸ್ಟ್ರಿಲಿರೋದು ಬಯಾಲಜಿ. ದೇರ್ ಈಸ್ ನೋ ಲಾಜಿಕ್ ಇನ್ ಬಯಾಲಜಿಕ್, ಇಲ್ಲವೇ ಇಲ್ಲ. ಮನುಷ್ಯನಿಗೆ ಬಂದರೆ ಲೆಸ್ ಸೆಡ್ ದಿ ಬೆಟರ್. ಮೆಡಿಸನ್ ಗಾಡ್ ಓನ್ಲಿ ನೋಸ್. ಯಾಕೆ? ಅಲ್ಲೆಲ್ಲೂ ನಿಖರತೆ ಇಲ್ಲ. ಹಾಲು ಕುಡಿದ್ರೆ ವಾಂತಿ ಮಾಡ್ಕೊಳ್ಳೋರಿದ್ದಾರೆ, ಅವ್ರಿಗೆ ನೀನು ಹಾಲು ಒಳ್ಳೆಯದು ಕುಡಿ ಅಂದರೆ ಏನು ಬಂತು? ಫುಲ್ ಬಾಟ್ಲ್ ಟೈಟ್ ಹಾಕಿ ಸಿಂಗಲ್ ಲೈನ್ ಮೇಲೆ ನಡೆಯೋರಿದ್ದಾರೆ, ಅವ್ರಿಗೇನು ಆಗೋದೇ ಇಲ್ಲ. ಹಾಲು ಕುಡಿದ್ರೆ ವಾಂತಿ ಮಾಡ್ಕೊಳ್ಳೋರು ಒಂದೇ, ಫುಲ್ ಬಾಟ್ಲ್ ಹಾಕಿ ಲೈನಲ್ಲಿ ನಡೆಯೋನು ಒಂದೇ. ಇಬ್ಬರು ಒಂದೇ ಅಲ್ವಾ? ವಿಭಿನ್ನವಾಗಿರ್ತಾನೆ. ಹೋಮಿಯೋಪತಿ ಪ್ರಿನ್ಸಿಪಲ್ಲೇ ಅದು. ಮನುಷ್ಯ ಕಾಯಿಲೆಯಲ್ಲಿ, ಆರೋಗ್ಯದಲ್ಲಿ ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾಗಿರ್ತಾನೆ. ಇದು ಹೋಮಿಯೋಪತಿಯ ಪೊಟೆನ್ಷಿಯಾಲಿಟಿ. ಹಾಗಾಗಿ ತಾವೆಲ್ಲರೂ ಹೋಮಿಯೋಪತಿನ ಒಪ್ಕೊಳ್ಳಿ ಅನ್ನೋವಂಥದ್ದು ನನ್ನ ನನ್ನ ನಂಬಿಕೆ. ಮತ್ತು ನಾನು ಐ ಬಿಲೀವ್ ದಟ್ ಯು ಫಾಲೋ ಇಟ್. ಇನ್ನು ಕೊನೆಯ ಪ್ರಶ್ನೆ ಡಾಕ್ಟರ್, ಏನು ಅಂತ ಹೇಳಿದ್ರೆ ಹೋಮಿಯೋಪತಿ ಮೆಡಿಸಿನ್ ಸ್ವಲ್ಪ ಸ್ಲೋ ಅಂತ ಒಂದು ಜನರಲ್ಲಿ ಕಾನ್ಸೆಪ್ಟ್ ಇದೆ, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನೋಡಿ, ನನ್ನ ಹತ್ರ ಬೆಳಗ್ಗೆ ಯಾರೋ ಬಂದಿದ್ಲಿ, ಈಗ ನೀವು ಬರೋಕ್ಕೆ ಮುಂಚೆ ಅವಳಿಗೆ ಸುಮ್ಮನೆ ಕೇಳಿದೆ ಏನಮ್ಮ ತೊಂದರೆ ಅಂತ. ಆಸ್ತಮಾ ಅಂದ್ಲು. ಎಷ್ಟು ವರ್ಷದಿಂದ ಇದೆ ಅಂದೆ. 12 ವರ್ಷದಿಂದ ಇದೆ ಅಂತಾಳೆ. ಆಸ್ತಮಾ ಇವಳಲ್ಲಿ 12 ವರ್ಷದಿಂದ ಯಾಕಿದೆ? ಫಾಸ್ಟಾಗಿ ಕ್ಯೂರ್ ಮಾಡೋರು ಅವಳಿಗೆ ಔಷಧಿ ಕೊಟ್ಟು ಈ ಕಾಯಿಲೆನ 12 ವರ್ಷ ಯಾಕೆ ಬೆಳೆಸ್ಕೊಂಬಂದರು? ಫಾಸ್ಟಾಗಿ ಕೊಡೋರು ಯಾಕೆ ಕೊಡಲಿಲ್ಲ? ನಂಬರ್ 1 ಸುಳ್ಳು ಅದು. ನಂಬರ್ 2, ನಮ್ಮಲ್ಲಿ ಹೋಮಿಯೋಪತಿನಲ್ಲೂ ಕೂಡ 2 ಭಾಗ ಮಾಡಿಕೊಡ್ತೀವಿ. ಒಂದು ಅಕ್ಯೂಟ್ ಡಿಸೀಸಸ್ ಅಂತ, ಇನ್ನೊಂದು ಕ್ರಾನಿಕ್ ಡಿಸೀಸಸ್ ಅಂತ. ಈ ಅಕ್ಯೂಟ್ ಡಿಸೀಸಲ್ಲಿ ಯಾವಾಗಲೂ ಅತ್ಯಂತ ತ್ವರಿತವಾಗಿರುತ್ತೆ, ರಿಕವರಿ ಫಾಸ್ಟಾಗಿರುತ್ತೆ. ಆಲ್ ದಿ ಅಕ್ಯೂಟ್ ಕೇಸಸ್ ಎಂಡ್ ಇನ್ ಫುಲ್ ರಿಕವರಿ ಆರ್ ಡೆತ್ ಅಂತ, ತಕ್ಷಣ ವಾಪಸ್ ಬರುತ್ತೆ. ಕ್ರಾನಿಕ್ ಕೇಸಲ್ಲಿ ಹಂಗಲ್ಲ. ಈಗ 12 ವರ್ಷದಿಂದ ಆಸ್ತಮಾಗೆ ಹೋಮಿಯೋಪತಿ ಸ್ಲೋನಾ, ಇನ್ನೂ ಎಷ್ಟು ವರ್ಷ ತೊಗೋಬೇಕು ಅಂತ ಕೇಳಿದರೆ, 12 ವರ್ಷ ತೊಗೊಂಡು ನೀನು ಯಾಕಮ್ಮ ಇಲ್ಲಿಗೆ ಬಂದೆ?
ಅವ್ರು ಯಾಕೆ 12 ವರ್ಷದ ಕಾಯಿಲೆ ನಿನ್ನನ್ನು ಗುಣ ಮಾಡೋಕ್ಕಾಗಲಿಲ್ಲ, ನೀನು ಯಾಕೆ ಇಲ್ಲಿಗೆ ಬಂದೆ? ದಟ್ ಮೀನ್ಸ್ ಈಗ ಇನ್ನೂ ಸಿಂಪಲಾಗಿ ಹೇಳ್ಬಿಡ್ತೀನಿ, ಈ ಬೀನ್ಸ್ ಬೀಜನ ಭೂಮಿಗೆ ಹಾಕಿದರೆ 3 ತಿಂಗಳಲ್ಲಿ ಬೆಳೆ ಕೊಡುತ್ತೆ. ತೆಂಗಿನಕಾಯಿ ಹಾಕಿದರೆ ನೀನು ತೆಂಗಿನಕಾಯಿ ಹಾಕೊಂಬಿಟ್ಟು ಇಲ್ಲಿ ನನ್ನ ಹತ್ರ ಬಂದುಬಿಟ್ಟು 3 ತಿಂಗಳಲ್ಲಿ ಕೊಡು ಅಂದರೆ ಹ್ಯೂಮನ್ಲಿ ಇಂಪಾಸಿಬಲ್. ಒಂದೊಂದು ಕಾಯಿಲೆಗೂ ಅದರದ್ದೇ ಆದ ವರ್ಗ ಇರುತ್ತೆ. ಯಾವ ಕಾಯಿಲೆಗೆ ಅಕ್ಯೂಟ್ ಕೇಸಸ್ಸು ನಾನು ನೋಡಿದ್ದೀನಿ, ಎಷ್ಟೋ ವಾಂತಿ ಭೇದಿ, 2 ವಾಂತಿ, 1 ವಾಂತಿ 2 ಭೇದಿ, ಪೂರ್ತಿ ಕೈ ಕಾಲು ಬಿತ್ತಾಕಿ ಇನ್ನೇನು ಎಲ್ಲ ಆಗೋದ ಎತಾಕ್ರಿ ಅನ್ನೋವಂಥ ಕೇಸಲ್ಲಿ ನಮ್ಮ ಈ ತಾಮ್ರದ ಕಿಲುವಿಂದ ಮಾಡಿದ ಒಂದು ಔಷಧಿ ಇದೆ ನಮ್ಮಲ್ಲಿ, ಕ್ಯೂಪ್ರಮ್ ಮಸ್ಟಿಕಮ್ ಅಂತ. ಅಂದರೆ ನಿಮ್ಗೆ ಗೊತ್ತಿರಬೇಕು, ಕೆಲವರು ಈ ತಾಮ್ರದ ಕಿಲುವು ಈ ಪೂಜೆ ಮಾಡ್ತಾ ಎಲ್ಲ ಕುಡಿದ್ಬಿಟ್ಟು ವಾಂತಿ ಭೇದಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅದರಿಂದನೇ ಮಾಡಿದ ಮೆಡಿಸನನ್ನು ಕೊಟ್ಟರೆ ತಕ್ಷಣ ದಾರಿಗೆ ಬರ್ತಾರೆ. ಹೋಮಿಯೋಪತಿ ಪ್ರಿನ್ಸಿಪಲ್ಲೇ ಅದು, ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಹೋಮಿಯೋಪತಿನಲ್ಲಿ ಅತ್ಯಂತ ತ್ವರಿತವಾಗಿ ಕೆಲಸ ಮಾಡುತ್ತಂಥ ಮೆಡಿಸಿನ್ಸ್ಗಳಿದೆ. ಅದು ಕೊಡೋನಿಗೆ ಗೊತ್ತಿರಬೇಕು, ಅದು ವ್ಯತ್ಯಾಸ ಆಗ್ಬೋದು. ಹಳೆ ಕಾಲದಲ್ಲಿ ಎಲ್ಲ ಕಾಲೇಜ್ಗಳಲ್ಲಿ ಓದ್ತಾ ಇರಲಿಲ್ಲ ಹೋಮಿಯೋಪತಿ, ಅವನೇ ಆಂಡು ಪಾಂಡು ಎಂಕಾನಾಣಿ ಎಲ್ಲ ಮಾಡೋರು. ಅವರಿಗೆ ಪ್ರಾಪರ್ ಮೆಡಿಸನ್ ಗೊತ್ತಿರಲಿಲ್ಲ, ಕಾಲೇಜುಗಳಲ್ಲಿ ಓದಿರಲಿಲ್ಲ, ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡಿರಲಿಲ್ಲ. ಹಾಗಾಗಿ ಅವರ ಅಯೋಗ್ಯತೆಯನ್ನು ಹೋಮಿಯೋಪತಿಯ ಯೋಗ್ಯತೆಯನ್ನಾಗಿ ಪರಿವರ್ತನೆ ಮಾಡಿ ಸ್ಲೋ ಅಂತ ಬೆಳೆಸಿದ್ರು. ಖಂಡಿತ ಹೋಮಿಯೋಪತಿ ಸ್ಲೋ ಅಲ್ಲ. ಇನ್ನು ಡಾಕ್ಟರ್, ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡಾಗ ಪಥ್ಯಗಳನ್ನು ಏನಾದರೂ ಹೇಳ್ತೀರಾ? ಪಥ್ಯಗಳನ್ನು ಅನುಸರಿಸಬೇಕಾಗತ್ತೆ, ಅದು ನೀಡಿದೆಯಾ? ಯಾರೋ ಸಿವಿಯರ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಇಟ್ಕೊಂಡು ಬಂದಿಯ ನಮ್ಮ ಹತ್ರ, ನೀನು ಅವನಿಗೆ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಕ್ಕಾಗತ್ತಾ? ಸೊ ಪಥ್ಯ ಇಲ್ಲಿ ಕಾಯಿಲೆಗೋ ಮನುಷ್ಯನಿಗೋ ಸಿಸ್ಟಮ್ಗೋ, ಹೋಮಿಯೋಪತಿಗೆ ಅಂತ ಪಥ್ಯ ಏನೂ ಇಲ್ಲ. ಆದ್ರೂ ಸ್ಟ್ರಾಂಗ್ ಸ್ಮೆಲ್ಸ್ ಇರೋದನ್ನ ಸೆಂಟು ಗಿಂಟು ಹಾಕ್ಕೋಬೇಡಿ ಅಂತ ಹೇಳ್ತೀವಿ. ಬಿಕಾಸ್ ಎಲ್ಲ ಡೈನಮಿಕ್ ಲೆವೆಲಲ್ಲಿರುತ್ತೆ. ಈಗ ಸೆಂಟ್ ಆಗಿ ಅವಳು ಯಾರೋ ಒಂದು ಮಲ್ಲಿಗೆ ಹೂವಿನ ಹಳೆ ಕಾಲದ ಕಥೆಗಳೆಲ್ಲ ಕೇಳಿದಿರಲ್ವ, ಮಲ್ಲಿಗೆ ಹೂವಿನ ಹಾಕಿದ ಕೂಡಲೇ ಅವಳು ಜ್ಞಾನ ತಪ್ಪಿಟ್ಲು, ಅಷ್ಟು ಸೆನ್ಸಿಬಲ್ಲು ಇರ್ತಾರೆ. ಡೈನಮಿಕ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಸ್ಟ್ರಾಂಗ್ ಸೆಂಟ್ಸನ್ನು ಹಾಕ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದರ್ವೈಸ್ ಹೋಮಿಯೋಪತಿಗೆ ಅಂತ ಪಥ್ಯ ಇಲ್ಲ. ಪಥ್ಯ ಆಯಾ ಕಾಯಿಲೆಗೆ, ಗ್ಯಾಸ್ಟ್ರೈಟಿಸ್ ಆದವನಿಗೆ ಮೆಣಸಿನ್ಕಾಯಿ ಬೋಂಡ ತಿನ್ನಬೇಡ ಅಂತೀವಿ. ಕೈಕಾಲು ನೋವುಗಳು, ಜಾಯಿಂಟ್ಸ್ ಪೇಯ್ನು, ಆರ್ಥೈಟಿಸು, ಅವ್ನಿಗೆ ಆಲೂಗಡ್ಡೆ ಬದನೆಕಾಯಿ ತಿನ್ನಬೇಡ ಅಂತೀವಿ. ಆಬ್ವಿಯಸ್, ನಿನ್ನ ತೊಂದರೆಗೆ ಅನುಗುಣವಾಗಿ ಅದು ಅದರಿಂದ ಹೋಮಿಯೋಪತಿಗಲ್ಲ ಪಥ್ಯ ಕಾಯಿಲೆಗೆ, ಕಾಯಿಲೆಯನ್ನು ಹೊಂದಿರುವಂಥ ವ್ಯಕ್ತಿಗೆ, ಅವನ ಇಡಿಯೋಸಿಂಕ್ರೆಸಿಗೆ. ನಾನು ಹೇಳ್ದಂಗೆ ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್. ಹಾಗಾಗಿ ಆ ವ್ಯಕ್ತಿಗೆ ಔಷಧಿ ಕೊಡಬೇಕಾಗುತ್ತೆ. ಓಕೆ. ಇನ್ನು ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಒಂದು ಮೆಸೇಜ್ ಅಂತ ಕೊಡೋದಾದರೆ? ಮೆಸೇಜ್ ಎಲ್ಲ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ಈಗಾಗಲೇ ನಾನೆಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಾನು ಮುಂದ್ಗಡೆ ಒಂದು 40 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ಒಂದು 30-35 ಲಕ್ಷ ಜನ ಪೇಷಂಟ್ಸನ್ನು ನೋಡಿದ್ದೀನಿ. ಇದರಲ್ಲಿ ಈ ರಾಜ್ಯದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಂದ ಹಿಡಿದು ಕಸ ಗುಡಿಸೋಳವ್ರಿಗೆ ಎಲ್ಲ ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗ ಭೇದಗಳಿಲ್ಲದೆ ಎಲ್ಲರೂ ನನ್ನ ಹತ್ರ ಬಂದಿದ್ದಾರೆ. ಎಲ್ಲರೂ ನೋಡಿದ್ದೀನಿ. ಈ ಸಮಾಜವನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸಾಯಂಕಾಲ ಬೆಳಗ್ಗೆ ಬಂದು ಎಲ್ಲ ಸೊಸೆ ಹೇಳೋಗಿರ್ತಾಳೆ, ಸಾಯಂಕಾಲ ಅತ್ತೆ ಬರ್ತಾಳೆ, ಏನೋ ಒಂದು ಘಟನೆ ಹೇಳ್ತಾಳೆ, ನಾನು ಅವಳನ್ನ ಕೇಳ್ತೀನಿ, ಅಲ್ಲ ಹಿಂಗಲ್ವಂತೆ ಓಹೋ ನಮ್ಮ ಸತಿ ಸಾವಿತ್ರಿ ಬಂದೋಗ್ಬಿಟ್ಲಾ ಅಂತಾಳೆ. ಒಂದೇ ಮನೇಲಿ ಇವತ್ತು ಬದುಕು ಮೂರಾ ಬಟ್ಟೆಯಾಗಿ ಅಲ್ಲಿ ಬಂದು ಕೂತಿದೆ. 20 ವರ್ಷದಿಂದ ಸುಲಭವಾಗಿ ನಾನು ಟ್ರೀಟ್ ಮಾಡ್ತಾ ಇದ್ದ ಕೇಸ್ಗಳನ್ನು ಇವಾಗ ಮಾಡೋಕ್ಕಾಗ್ತಾ ಇಲ್ಲ. ಮನುಷ್ಯರು ಬದಲಾಗಿದ್ದಾರೆ, ಅವರ ಆಸೆಗಳು ಬದಲಾಗಿದ್ದಾವೆ, ಅವರ ಬೇಕುಗಳು ಎಂಡ್ಲೆಸ್ ಆಗಿದ್ದಾವೆ. ಅಮಿತವಾದ ಬೇಕುಗಳು, ಬೇಕು 30-60 ಆಯಿತು, 50-80 ಆಯಿತು, ಪಕ್ಕದ ಮನೆಯವ್ರಿಗೆ ಅದು ಬಂತು, ನಮಗಿದು ಬಂತು, ಅದು ನಿಮಗೆ ನೀವೇನು ಸುಖ ಇಲ್ಲ, ಗಂಡಂದ್ರಿಗೆ ಅಲ್ಲಿ ಮನೆಗೆ ಹೋದ್ರೆ ಆ ಕಾಟ, ಹೆಂಡ್ತಿರಿಗೆ ಆ ಕಡೆ ಮನೆಯವ್ರು ಆಡ್ಕೊಂಡು ನಗ್ತಾರೆ, ನಮಗೆ ಇಲ್ಲ. ಈ ಬೇಕು ಅನ್ನೋರ ಸಂಖ್ಯೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ರ್ಯಾಟ್ ರೇಸ್ ಸಮಾಜದಲ್ಲಿ ಸಿಕ್ಕಾಬಟ್ಟೆ ಆಗಿದೆ. ಆಧುನಿಕ ಮಾನವ ಅಂತ ನಾವೇನು ಕರೆಸ್ಕೊಳ್ತೀವಿ. ಈಗ ನೀವು ಕೇಳ್ತೀರ, ಯಾರು ಆಧುನಿಕ ಮಾನವ ಅಂದರೆ ಯಾರು? ಸೂಟು ಬಟ್ಟೆ ಹಾಕೊಂಡ್ಬಿಟ್ರೆ ಆಧುನಿಕ ಮಾನವನ? ಅಲ್ಲ. ಆಧುನಿಕ ಮಾನವ ಯಾರು ಅಂದರೆ ನೆಮ್ಮದಿ ಇಲ್ಲದವನು, ನಿಂತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಎಲ್ಲವೂ ಇದ್ದಾಗಲೂ ಮತ್ತಿನ್ನೇನೋ ಬೇಕೆಂದು ಅಪಹಪಿಸುವನು. ಆಧುನಿಕ ಮಾನವ ಅವಿಶ್ರಾಂತ ಸ್ಥಿತಿಗೆ ಬಂದು ಮುಟ್ಟಿದ್ದಾನೆ, ಅಪಹಪಿಸುತ್ತಿದ್ದಾನೆ, ಭ್ರಾಂತನಾಗೋಗಿದ್ದಾನೆ. ಚಟಬಡಿಕೆ, ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಅದಿಲ್ಲ, ಇದಿಲ್ಲ, ಈ ಎಲ್ಲ ಅವಿಶ್ರಾಂತ ಮನಸ್ಸಿನ ಸ್ಥಿತಿಯೇ ಎಲ್ಲ ಕಾಯಿಲೆಗಳು ಮೂಲ. ನಿಮ್ಮ ಮನಸ್ಸನ್ನು ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ವಿಪರೀತ ಆಸೆಗಳು ಬದುಕೋಕೆ ಆಸೆ ಬೇಕು. ಆಸೆಯೇ
ಶರಣರು, ಸಂತರು, ದಾಸಶ್ರೇಷ್ಠರು ಎಲ್ಲರೂ ಹೇಳಿದರೆ ಆರೋಗ್ಯವೇ ನಿಮ್ಮ ಸಂಪತ್ತು ಅಂತ. ಗಾಂಧಿ ಹೇಳ್ತಾನೆ, ಚಿನ್ನ ಬೆಳ್ಳಿಯ ತುಣುಕುಗಳು ನಿಮ್ಮ ಸಂಪತ್ತಲ್ಲ, ಆರೋಗ್ಯವೇ ನಿಮ್ಮ ಸಂಪತ್ತು ಅಂತಾನೆ. ಬುದ್ಧನೂ ಅದೇ ಹೇಳ್ದ. ಬುದ್ಧ ಹೇಳಿ ಎಷ್ಟು ವರ್ಷ ಆಗೋಯ್ತ್ರಿ ಆಸೆ ದುಃಖಕ್ಕೆ ಮೂಲ ಅಂತ. ನಾವು ಎಷ್ಟೊಂದು ಪೆನ್ ಡ್ರೈವ್ ನೋಡೋಕೆ ಶುರು ಮಾಡೋಗ್ಬಿಟ್ವಿ. ಎಲ್ಲರಿಗೂ ಇದಿದ್ರೆ ಅದು ಬೇಕು, ಅದಿದ್ರೆ ಇದು ಬೇಕು, ಪ್ರಪಂಚ ಎಲ್ಲ ನಂದೇ, ಊರೆಲ್ಲ ನಂದೇ. ಪಕ್ಕದಲ್ಲಿ ಅವನು 30-40 ಸೈಟು, ಅವನಿಗೆ ರಾತ್ರಿ ಹೋಗಿ ಎಂಟಿ ಎತ್ಕೊಂಬಂದ್ಬಿಟ್ಟು ಆ ಸೈಟ್ ನಂಗೆ ಕೊಡು, ನಾನಿಲ್ಲಿ ಮಾಲ್ ಕಟ್ಟಿಸ್ಬೇಕು. ಎಲ್ಲಿವರೆಗೆ ಬಂತೋಯ್ತ್ರಿ? ಎಲ್ಲಿವರೆಗೆ ಮಾನವೀಯ ಘನತೆ, ಹ್ಯೂಮನಿಸಮ್ ಮತ್ತು ಹ್ಯೂಮನ್ ವ್ಯಾಲ್ಯೂಸ್ ಎಲ್ಲಿವರೆಗೆ ಹೋಗಿಲ್ಲ ಅಲ್ಲಿವರೆಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇತ್ತೀಚೆಗೆ ಬರೋರಲ್ಲಿ ಒಂದೇ ಮನೆಯಲ್ಲಿ 3 ಜನ ಇದ್ದರೆ, ಮೊದಲೆಲ್ಲ 3-4 ಜನ ಇದ್ದರೆ ಎರಡೆರಡೆ ಪಾರ್ಟಿ ಇರೋವು. ತಾಯಿ ಮಗ ಒಂದು, ಅಮ್ಮ ಮಗ ಒಂದು, ಅಪ್ಪ ಮಗಳು ಒಂದು ಆಗಿರೋರು. ಈಗ ಎಲ್ಲ ಈ ಕಡೆ ಆ ಕಡೆಗೆ ನೆಗೆದು, ಆ ಕಡೆಯವರು ಈ ಕಡೆಯವರಿಗೆ ಆಪ್ರೇಷನ್ ಮಾಡಿ ಈಗ ಒಂದೇ ಮನೇಲಿ 3 ಪಾರ್ಟಿ ಆಗ್ಬಿಟ್ಟಿದ್ದಾವೆ. ಈ ಕಡೆಯವ್ರು ಸೇರಿ ಆ ಕಡೆಯವ್ರಿಗೆ ಮಣ್ಣು ತಿನ್ನಿಸ್ತಾರೆ, ಆ ಕಡೆಯವ್ರು ಸೇರಿ ಈ ಕಡೆಯವ್ರಿಗೆ ಮಣ್ಣು ತಿನ್ನಿಸ್ತಾರೆ. ಈ ವ್ಯಾಕುಲತೆ, ಈ 3rd ಕ್ಲಾಸ್ ಬುದ್ಧಿನ ನಾವೆಲ್ಲರೂ ಬಿಡಬೇಕಾಗುತ್ತೆ. ಆರೋಗ್ಯ ಎಲ್ಲೋ ಒಂದು 30 ml ಹಾಕ್ಕೊಂಬಿಟ್ಟು ಅಮೃತ ಕುಡಿದ್ಬಿಟ್ರೆ ಆರೋಗ್ಯವಾಗಿರ್ತೀವಿ ಅನ್ನೋ ಸುಳ್ಳು. ನಮ್ಮ ತನು ಮನವನ್ನು ನಮ್ಮ ಇವನು ಭಾಳ ಚೆನ್ನಾಗಿ ಹೇಳ್ತಾನೆ, ಯಾರು ಪುರಂದರ ವಿಠಲ. ಮಂತ್ರದ ಫಲವೇನು ಮನಶುದ್ಧಿ ಇಲ್ಲದನಕ, ತೀರ್ಥದ ಫಲವೇನು ತನು ಶುದ್ಧಿ ಇಲ್ಲದನಕ, ಮಿಂದು ಫಲವೇನು ಮೀನು ಮೊಸಳೆಗಳ ಹಾಗೆ, ನಿಂದು ಫಲವೇನು ಶ್ರೀಶೈಲದ ಕಾಗೆಯ ಹಾಗೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ನಗುತಿಯನು ನಮ್ಮ ಪುರಂದರ ವಿಠಲ ಅಂತ. ಹಾಗೆಯೇ ಶರಣರು ಹೇಳಿದ್ದಾರೆ, ಕಡಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದೆಲ್ಲ ಪುಸ್ತಕದ ಬದನೆಕಾಯಿ ಆಗೋಗ್ಬಿಟ್ಟು ಎಲ್ಲರೂ ರಾಗವಾಗಿ ವೇದಿಕೆ ಮೇಲೆ ಹೇಳ್ಬಿಟ್ಟು ಹೊರಗಡೆ ಸಮಾಜದಲ್ಲಿ ಬಂದಾಗ ಅದಕ್ಕೆ ತದ್ವಿರುದ್ಧವಾದನ್ನೇ ಮಾಡ್ತಾರೆ. ಸ್ಕೆಚ್ ಹಾಕ್ತಾರೆ. ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಅವಳದು 2 ಕಣ್ಣು ಹೋಗ್ಬೇಕು ಸರ್, ಭಾಳ ಮೆರಿತಾ ಇದ್ದಾನೆ ಅವನು, ನನಗೇನಾದ್ರು ಮಾಡಿ ಇವಳನ್ನು ಹೊಡೆದಾಕಬೇಕು, ನಾನೇನಾರು ಆಗಲಿ. ಈ ಸ್ಥಿತಿಗೆ ಸಮಾಜ ಅನ್ಫಾರ್ಚುನೇಟ್ಲಿ ಬಂದುಬಿಟ್ಟಿದೆ. ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗೋಗ್ತಾ ಇದೆ. ಹೋಮಿಯೋಪತಿ ಏನು ಹೇಳುತ್ತೆ, ಮನುಷ್ಯ ತನ್ನ ಸಂಬಂಧವನ್ನು ಸಮಾಜ, ಕುಟುಂಬ ಮತ್ತು ವರ್ಕ್ ಸ್ಪಾಟ್, ಕಾರ್ಯಕ್ಷೇತ್ರ, ಇದು 3 ಜೊತೆ ಸಂಬಂಧವನ್ನು ಸಹೃದಯದಿಂದ ಹಾರ್ಮೋನಿಯಸ್ ಆಗಿ ಇಟ್ಕೊಳ್ಳಿ, ಇಲ್ಲದೇ ಇದ್ದರೆ ಕಾಯಿಲೆ ಅಲ್ಲಿಂದ ಶುರುವಾಗುತ್ತೆ ಅಂತ. ಹೋಮಿಯೋಪತಿ ಯಾವುದೋ ಪರಾವಲಂಬಿ ಕೀಟಗಳಿಂದ, ಬರೀ ವೈರಸ್ಸಿಂದ, ಬರೀ ಇದರಿಂದ ಕಾಯಿಲೆ ಬರುತ್ತೆ ಅಂತ ನಂಬಿಲ್ಲ. ಇದೆಲ್ಲದರ ಮೂಲ ಅವಿಶ್ರಾಂತ ಸ್ಥಿತಿ ಅಲ್ಲೋಗಿದೆ. ಒಂದು ಧರ್ಮದ ಬಾಳಿ ನಮ್ಮಲ್ಲಿ ಆವಾಗಲೇ ಹೇಳಿದ್ವಿ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಮೋಕ್ಷ ನಂಗೆ ಗೊತ್ತಿಲ್ಲ ಸತ್ತೋದ್ಮೇಲೆ. ನಿಮ್ಮ ಅರ್ಥ ಮತ್ತು ಕಾಮಗಳಿದಾವಲ್ಲ. ಧರ್ಮ ಅಂದರೆ ಹಿಂದೂಯಿಸಮು, ಜೈನಿಸಮು, ಬುದ್ಧಿಸಮು, ಮುಸ್ಲಿಮರು ಇದೆಲ್ಲ ಅಲ್ಲ. ಧರ್ಮ ಈಸ್ ರಯಚುಯಸ್ ಕೋಡ್ ಆಫ್ ಕಂಡಕ್ಟ್ ಅಂತ. ರಾಜನಿಗೊಂದು ಧರ್ಮ, ಪ್ರಜೆಗೊಂದು ಧರ್ಮ, ಗಂಡನಿಗೊಂದು ಧರ್ಮ, ಹೆಂಡ್ತಿಗೊಂದು ಧರ್ಮ, ಟೀಚರ್ಗೊಂದು ಧರ್ಮ, ಹುಡುಗನಿಗೊಂದು ಧರ್ಮ. ಹೀಗೆ ಅವರವರದ್ದೇ ಆದ ಅಲಿಖಿತ ನಿಯಮಗಳಿದ್ದಾವೆ. ನಾವೆಲ್ಲರೂ ಅದನ್ನು ಪಾಲಿಸ್ಬೇಕಾಗುತ್ತೆ. ಊರಲ್ಲಿರೋಲ್ಲ ನನ್ನ ಹೆಂಡ್ತಿರು ಅನ್ನೋಕ್ಕಾಗಲ್ಲ, ಹುಡುಗ ಹೋಗ್ಬಿಟ್ಟೆ ನೀನು ಅವನಲ್ಲೇ ಕೇಳೋಕ್ಕೆ ಅನ್ನೋಕ್ಕಾಗಲ್ಲ. ಆ ಸ್ಥಿತಿಗೆ ಬಂದುಬಿಟ್ಟಿದ್ರೆ ನಮ್ಮ ಆರೋಗ್ಯ ಎಲ್ಲೋ ರೌಂಡ್ ಹೊಡಿತಾ ಇದೆ, ಇವನು ಸೈಕೋಪಾತ್ ಆಗ್ತಾನೆ, ಇವನು ಪೆನ್ ಡ್ರೈವ್ ತಗೊಂಬರ್ತಾನೆ ಅಂತಲೇ ಅರ್ಥ. ದಟ್ ಮೀನ್ಸ್ ಟು ಸೇ, ನಾವೊಂದು ಆರೋಗ್ಯಕರ ಬದುಕನ್ನು ಬದುಕಬೇಕು. ಧರ್ಮವಿಲ್ಲದ ಅರ್ಥ ಮತ್ತು ಕಾಮಗಳನ್ನು ತ್ಯಜಿಸಬೇಕು ಅಂತ. ಅರ್ಥ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ಕಾಮ ಅಂದರೆ ಡಿಸೈರ್ಸ್ ಅಂತ. ಸೆಕ್ಸ್ ಅಲ್ಲ, ಡಿಸೈರ್ಸ್, ನಿಮ್ಮ ಬಯಕೆಗಳು. ನಿಮ್ಮ ಬಯಕೆಗಳು, ನಿಮ್ಮ ಅರ್ಥ ಅಂದರೆ ಮೆಟೀರಿಯಲ್ ಬಿಲಾಂಗಿಂಗ್ಸು ಧರ್ಮದ ತಳಹದಿಯಲ್ಲಿರಬೇಕು. ಧರ್ಮದ ತಳಹದಿಯಲ್ಲಿಲ್ಲದ ಅರ್ಥ ಮತ್ತು ಕಾಮಗಳನ್ನು ಇದೇನೋ ಸ್ವಾಮಿಗಳ ಥರ ಅಂತಲ್ಲ, ಒಬ್ಬ ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ. ಈ ಥರ ಲೈಫನ್ನು ನೀವು ಫಾಲೋ ಮಾಡದೇ ಇದ್ದರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಪ್ರಪಂಚದ ಅತ್ಯದ್ಭುತ ವೈದ್ಯ ಕೂಡ ನಿಮಗೆ ನಿಷ್ಪ್ರಯೋಜಕನಾಗ್ತಾನೆ. ಆದ್ದರಿಂದ ಈ ಬಾಳನ್ನು ಬದುಕಿ ಅಂತ ನನ್ನ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊ ಬೇಸಿಗೆ ಕಾಲದಲ್ಲಿ ಆಗುವಂಥ ಒಂದು ಆರೋಗ್ಯದ ಸಮಸ್ಯೆಗಳು ಮಾಡಿದ್ದು, ಈಗ ಜೀವನವನ್ನು ಹೇಗೆ ನೀವು ರೂಪಿಸ್ಕೊಳ್ಬೇಕು, ಒಬ್ಬ ಮನುಷ್ಯನಾಗಿ ಹೆಂಗೆ ಬದುಕಬೇಕು, ಆರೋಗ್ಯನ ಹೆಂಗೆ ಮೇಂಟೈನ್ ಮಾಡಬೇಕು. ನಿಮ್ಮ ಆರೋಗ್ಯ ಇಲ್ಲದೆ ಇದ್ದರೆ ನಿಮ್ಮೆಲ್ಲ ಭಾಗ್ಯಗಳು ಕೂಡ ಅರ್ಥವಿಹೀನ. ಎಷ್ಟು ಜನ ನೋಡಿದ್ದೀವಿ. ಅವನು ಸ್ಟೀವ್ ಜಾಬ್ ಅವನು ಸಾಯ್ಬೇಕಾದ್ರೆ ಹೇಳ್ತಾನೆ, ಅವಳು ಲತಾ ಮಂಗೇಶ್ಕರ್ ಹೇಳ್ತಾಳೆ, ನನಗೆ ಈ ಪ್ರಪಂಚದ ದೊಡ್ಡ ಜೆಟ್ ನನ್ನ ಹತ್ರ ಇದೆ, ನಾನು ಒಂದು ಸಣ್ಣ ಮೂಲೆಯಲ್ಲಿ ಬೆಡ್ಡಲ್ಲಿ ಮಲಗಿದ್ದೀನಿ, ದೊಡ್ಡ ಬಂಗ್ಲೆ ನನ್ನ ಹತ್ರ ಇದೆ, ಏನೂ ಇಲ್ಲ, ಇಲ್ಲಿ ಮಲಗಿದ್ದೀನಿ. ಹಂಗಂತ ನೀವೆಲ್ಲ ತಿರುಪೆ ಬೇಡ್ಕೊಂಡಿರಿ ಅಂತ ಹೇಳ್ತಾ ಇಲ್ಲ. ನೀವೆಲ್ಲರೂ ಚೆನ್ನಾಗೇ ಬದುಕಿ,
ಬಟ್ ಏನು ಮಾಡಿದ್ರು ಕೊನೆಗೆ ಏನು ಈ ಸಮಾಜಕ್ಕೆ ನಿನ್ನ ಕೊಡುಗೆ ಏನು? ಎಲ್ಲರೂ ಅವ್ರ ಹೆಂಡತಿ ಮಕ್ಕಳು ಸಾಕ್ತಾರೆ, ಈಗೆಲ್ಲ ಬೇರೆ ಹೆಂಡತಿ ಮಕ್ಕಳನ್ನ ಸಾಕೋದು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಈ ಪ್ರಾಬ್ಲಮ್ ಬಂದಿರೋದು. ದಿ ಪ್ರಾಬ್ಲಮ್ ಲೈಸ್ ದೇರ್. ಒಂದು ನಿಷ್ಕಲ್ಮಶವಾದ ಜೀವನವನ್ನು ಬದುಕೋದು ನಮ್ಮೆಲ್ಲರ ಆರೋಗ್ಯದ ಮೂಲ ಅನ್ನೋದು ನಾವ್ಯಾರು ಮರೆಯಬಾರ್ದು ಅಂತ ಗೊತ್ತಿರಲಿ. ಬರೀ ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ ಇವೇ ಬರೀ ಸಿಸ್ಟಮ್ಗಳು ಏನು ಮಾಡ್ತಾವ್ರಿ? ನಾನೇ ನೆಟ್ಗಿಲ್ದೇ ಇದ್ದರೆ ಯಾವ ಸಿಸ್ಟಮು, ಯಾವ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಜನತೆ ನಿಮ್ಮ ವಾಹಿನಿ ಮುಖಾಂತರ ಅದನ್ನು ತಿಳ್ಕೊಳ್ಳಿ ಅಂತ. ಜೀವನದ ಮೌಲ್ಯದ ಬಗ್ಗೆ ಬಹಳಷ್ಟು ಒಂದು ಭಾಳ ಇಂಪಾರ್ಟೆಂಟು. ಯಾವುದೇ ಬೆಸ್ಟ್ ಡಾಕ್ಟ್ರು ನಿಮ್ಗೇನು ಮಾಡೋಕ್ಕಾಗಲ್ಲ ರೀ. ನೀವು ಕೊಬ್ಬಿದಷ್ಟು ಯಾರಿಗೋ ಲಾಭ ಅನ್ನಲ್ವಾ? ನೀವೆಲ್ಲರೂ ಹಾಳಾಗಿ ಆ ಡಾಕ್ಟ್ರಿಗೆ, ಇನ್ಶೂರೆನ್ಸ್ ಕಂಪ್ನಿಗೆ ದುಡ್ಡು ಹಾಕ್ತಾ ಇದ್ದೀರಾ. 100% ಸುಲಭವಾಗಿ ಬದುಕಬಹುದಾಗಿತ್ತು. 4 ಜನ ಸೇರಲ್ಲ, 4 ಫ್ರೆಂಡ್ಸ್ ಸೇರಲ್ಲ. ಇವಾಗ ಮನೆಗಳಿಗೆ ಜನ ಬಂದೋಗೋದೆಲ್ಲ ಒಂಥರ ಕನಸೇ ಆಗೋಯ್ತು. ನಾನೇನು ಕಡಿಮೆ, ನನ್ನ ಹತ್ರನೂ ದುಡ್ಡಿದೆ, ನಂಗೆ 2 ಲಕ್ಷ ಸಂಬಳ ಅಂತಾಳೆ ಅವಳು, ಗಂಡನಿಗೂ 2 ಲಕ್ಷ. ಏನು ರೀ ಅಡುಗೆ ಆಯಿತಾ ಅಂದರೆ ಅವಳು ಇಲ್ಲ ಇವತ್ತು ಅವನದು ಅಂತಾಳೆ. ಯಾಕೆ? ನನಗೂ 2 ಲಕ್ಷ ಸಂಬಳ, ಅವಳಿಗೂ 2 ಲಕ್ಷ, ಇವತ್ತು ಅವ್ನು ಮಾಡಲಿ. ಇಷ್ಟೊಂದು ಮನುಷ್ಯ ಐ ಥಿಂಕ್ ಒಂದು ಹ್ಯೂಮನಿಸಮ್ನೇ ಮರಿತಾ ಇದ್ದಾನೆ. ಅದಿಲ್ಲದೆ ಇದ್ದರೆ ನಾವು ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಇದು ಕೂಡ ಒಂದು ಆರೋಗ್ಯ ಕೆಡಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿ 100%. ಮನುಷ್ಯ ತನ್ನ ಮನಸ್ಸು ಬುದ್ಧಿ ಸ್ಥಿಮಿತದಲ್ಲಿ ಇಟ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿದ್ದರೆ ಸ್ಟೇಟ್ ಗೌರ್ಮೆಂಟ್ ಸರಿಯಾಗಿರುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲೇ ಪ್ರಾಬ್ಲಮ್ ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಪ್ರಾಬ್ಲಮ್. ಮತ್ತು ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಹಾಕಿದ್ರು ಅಂತ ಪ್ರಾಬ್ಲಮ್ ಎಲ್ಲೋ ಇದೆ. ನೀವು ಇದು ಹಿಡ್ಕೊಂಡು ಆ ವೈರಸ್ಸು, ಈ ಬ್ಯಾಕ್ಟೀರಿಯಾ ಅಂತ ಬೂಕಳೆ ಬಿಡ್ತಿರಲ್ರಿ ಜನಕ್ಕೆ. ಇದೇ ಸೈಂಟಿಫಿಕ್ಕು ಅಂತ ಹೇಳ್ತಿರಲ್ರಿ. ವ್ಯಕ್ತಿನನ್ನಾಗಿ ನೋಡ್ದಲೇ ಒಬ್ಬ ಮನುಷ್ಯನನ್ನಾಗಿ ನೋಡೋದು ಗೊತ್ತಿಲ್ವಲ್ರಿ ನಿಮಗೆ? ಅದು ಹೆಂಗ್ರಿ ಸೈನ್ಸು ಅಂತೀರಾ? ಕೊನೆಯದಾಗಿ ಸರ್ ವಿಲಿಯಂ ಆಸ್ಲರ್ ಅಂತಿದ್ದಾನೆ. ಅವನು ಆಧುನಿಕ ವಿಜ್ಞಾನದ ವಾಟ್ ಸೋ ಕಾಲ್ಡ್ ಸೈಂಟಿಫಿಕ್ ಅಂತಾರಲ್ಲ, ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಅವನು ನೋಬೆಲ್ ಲಾರಿಯೆಟ್ಟು. ಅವನು ಹೇಳ್ತಾನೆ, ಮೆಡಿಸನ್ ಈಸ್ ಸೈನ್ಸ್ ಆಫ್ ಅನ್ಸರ್ಟಿನಿಟಿ, ಆರ್ಟ್ ಆಫ್ ಪ್ರಾಬಬಿಲಿಟಿ ಅಂತ. ಓಕೆ, ಅಂದರೆ ನೀವು ಹೇಳೋ ಪ್ರಕಾರವಾಗಿ ಪ್ರತಿಯೊಂದಕ್ಕೂ ಔಷಧಿಯೇ ಮದ್ದಲ್ಲ. ಔಷಧದ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಸರ್ ವಿಲಿಯಂ ಆಸ್ಲರ್ ಹೇಳ್ತಾನೆ, ದ ಪ್ರೈಮ್ ಡ್ಯೂಟಿ ಆಫ್ ಎ ಫಿಸಿಷಿಯನ್ ಈಸ್ ಟೀಚ್ ದಿ ಮಾಸಸ್ ಹೌ ನಾಟ್ ಟು ಟೇಕ್ ಮೆಡಿಸನ್ ಅಂತ. ಒಬ್ಬ ವೈದ್ಯ ಇಡೀ ಸಮಾಜಕ್ಕೆ ಔಷಧಿಯನ್ನು ಕೊಡದೆ ಹೇಗೆ ಬದುಕುವುದು ಎಂಬುದನ್ನು ಕಲಿಸಿ ಅಂಥೇಳಿ ಸರ್ ವಿಲಿಯಂ ಆಸ್ಲರ್ ಹೇಳ್ತಾನೆ. ನಾನು ಹೇಳೋದಲ್ಲ, ಯಾವ ಡಾಕ್ಟ್ರು ಮಾಡ್ತಾ ಇದ್ದೀವಿ ನಾವು ಈಗ ಆಗೋದನ್ನು. ಔಷಧಿಗೆ ಬರಬೇಡ, ನನ್ನ ಹತ್ರಕ್ಕೆ ಬರಬೇಡ ಅಂತ ಯಾವ್ದಾದ್ರು ಡಾಕ್ಟ್ರ್ ಹೇಳ್ತಾನ? ಬೋರ್ಡ್ ಹಾಕ್ಕೊಂಡು ಫೋನ್ ನಂಬರ್ ಕೊಟ್ಟು ನನ್ನ ತಕ್ಕೆ ಬಾ ಅಂತಾನೆ. ವಿ ಆರ್ ಹೆಡಿಂಗ್ ಟು ಹಂಗಂತೇಳಿ 100ಕ್ಕೆ 90 ಜನ ಹಾಗೆ ಜೀವನ ನಡೆಸ್ತಾ ಇದ್ದಾರೆ. ಅಸಭ್ಯ ಇಲ್ಲಿಗಳನ್ನ ನನ್ನೆತಿಕಲ್ಲೇ ನಡೆಸ್ತಾರೆ. ಅದಕ್ಕೆ ನಾವು ಹಂಗೆ ಮಾಡಬೇಕು ರೀ. ಊರಲ್ಲೆಲ್ಲ ಅದೇನೋ ವೇಷವಾಟಿಕೆ ನಡೀತಾ ಇದೆ ಅಂತ ನಾವು ನಮ್ಮನೇಲಿ ಮಾಡೋದು ಬೇಡ ರೀ. ನಮ್ಮನೇನ ಕ್ಲೀನಾಗಿ ಇಟ್ಕೊಳ್ಳೋಣ. ಅಲ್ಲಿಂದ ಶುರುವಾಗಲಿ ನಮ್ಮ ಅಭಿಯಾನ. ನಾವೆಲ್ಲರೂ ಸರಿ ಹೋಗ್ತೀವಿ. ನಾಟ್ ಓನ್ಲಿ ಡಾಕ್ಟರ್ ಸರ್, ನಾವು ಕೂಡ ಎಲ್ಲರೂ ಕೂಡ. ಡಾಕ್ಟ್ರು ನಿಮ್ಮಣ್ಣ ತಮ್ಮಂದ್ರೆ ಅಲ್ವೇನ್ರಿ? ನಿಮ್ಮ ಮನೆಯಿಂದನೇ ಡಾಕ್ಟರ್ ಆಗಿದ್ದಾನೆ. ಅವನೇನು ಡಾಕ್ಟ್ರ್ ಮೇಲಿಂದ ಹೇಳ್ದು ಬಂದಿಯಾನ? ಒಂದು ತಲೆನೋವು ಬಂದರೂ ಕೂಡ ಮಾತ್ರೆ ಬೇಕು ನಮಗೆ. ಆ ತಲೆನೋವು ಬರೋಕ್ಕೆ ಏನು ಕಾರಣ? ಯಾರೋ ನಿಮ್ಮ ಅತ್ತೆ ಕಾರಣ. ಅವನು ಯಾರೋ ಗಂಡ ಮನೆಗೆ ಹೋದರೆ ಪ್ರಾಣ ತೆಗಿತಾನೆ. ಇವನು ಬಾಸ್ ಆಫೀಸ್ಗೆ ಹೋದರೆ ಪ್ರಾಣ ಅವನು ಅಲ್ಲಿ ತೆಗಿತಾನೆ. ಮನೆಗೆ ಬಂದರೆ ಅತ್ತೆ ಕಾಟ, ಆಫೀಸ್ಗೆ ಹೋದರೆ ಬಾಸ್ ಕಾಟ. ಇವಳಿಗೆ ತಲೆನೋವು ಬರದೆ ಏನಾಗುತ್ತೆ? ಹಂಗಾರೆ ಬಾಸನ್ನು ತೆಗೆದುಬಿಡೋಣ. ರಿಮೂವ್ ದಿ ಆಬ್ಸ್ಟೆಕಲ್ಸ್ ಟು ಕ್ಯೂರ್ ಅಂತ ನಮ್ಮ ಹನಿಮನ್ನು. ಎಷ್ಟು ಜನ ಅತ್ತೆರನ್ನು ತೆಗಿಬೇಕು, ಎಷ್ಟು ಜನ ಬಾಸ್ಗಳು ತೆಗಿಬೇಕು? ಹಂಗಲ್ಲ ರೀ. ನಮ್ಮ ಇವನು ಯಾರವನು ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್ನು ಯಾರು ವಿಕಾಸವಾದವನ್ನು ಕಂಡಿಡ್ದ ಅವನು ಲೂಯಿ ಪಾಶ್ಚರ್ ಕೂಡ ಕೊನೆಗೆ ಹೇಳ್ತಾನೆ, ಇಟ್ ಈಸ್ ನಾಟ್ ದಿ ಜರ್ಮ್ ಬಟ್ ದ ಟೆರೈನ್ ಅಂತ. ಕ್ರಿಮಿ ಅಲ್ಲ ತೊಂದರೆ ಮಾಡೋದು, ಟೆರೈನ್ ಅಂತ ಅವನು ಹೇಳ್ತಾನೆ. ನಮ್ಮ ಯಾವಾಗಲೂ ಚಾರ್ಲ್ಸ್ ಡಾರ್ವಿನ್ ಹೇಳ್ತಾನೆ, ಇಟ್ ಈಸ್ ನಾಟ್ ದಿ ಸ್ಟ್ರಾಂಗೆಸ್ಟ್ ಆಫ್ ದ ಪರ್ಸನ್ who survive, nor the most intelligent who survive, but the person who adjust and adapt to the existing situation, he survives. ಅದೇ ಅತ್ತೆ ಜೊತೆ ಬದುಕೋದು, ಅದೇ ಹಳೆ ಗಂಡನ ಜೊತೆ ಬದುಕೋದು, ಅದೇ ಬಾಸ್ ಜೊತೆ ಹೇಗೋದು, ಸಂಸಾರವನ್ನು ತೂಗಿಸ್ಕೊಂಡು ಹೋಗೋದ್ರಲ್ಲೇ ಜೀವನದ ಅರ್ಥ, ಪಾರಮಾರ್ಥಿಕ ಅರ್ಥ ಎಲ್ಲ ಇರೋದು. ಅದನ್ನು ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು ಎಲ್ಲೆಲ್ಲೋ ಹುಡ್ಕೊಂಡು ಕಸ್ತೂರಿ ಮೃಗ ಹುಡ್ಕೊಂಡು ಓಡಾಡುತ್ತಲ್ಲ, ಆರೋಗ್ಯನ ಎಲ್ಲ ಆಸ್ಪತ್ರೆಗಳಲ್ಲಿ, ಆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಹುಡುಕ್ಬೇಡಿ. ನಿಮ್ಮ ಹತ್ರನೇ ಇದ್ದಾನೆ, ನೀವು ಸರಿಯಾಗಿರಿ. ಓಕೆ,
ಒಟ್ಟಾರೆ ಹೇಳೋದಾದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. 100%. ಓಕೆ ಸರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಆರೋಗ್ಯದ ವಿಚಾರಗಳನ್ನು, ಮನಸ್ಥಿತಿಯನ್ನು ಹೇಗೆ ಹತೋಟಿನಲ್ಲಿ ಇಟ್ಕೊಳ್ಳೋದು, ಜೀವನದ ಪದ್ಧತಿ ಹೇಗಿರಬೇಕು, ಆರೋಗ್ಯ ಪದ್ಧತಿ ಹೇಗಿರಬೇಕು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಕಡೆಯಿಂದ ನೀಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಪಟ್ಟಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.